ನನ್ನ ಆಧ್ಯಾತ್ಮ ಬಂಧುಗಳೇ, ಇಲ್ಲಿವರೆಗೆ ನಾವು ಗರುಡ ಪುರಾಣದ ಬಹಳಷ್ಟು ವಿಭಾಗಗಳನ್ನು ನೋಡ್ತಾ ಬಂದಿದ್ದೇವೆ. ನೋಡುವಾಗ ಒಂದು ನಾನು ನಿನ್ನೆ ಹೇಳಿದ ಹಾಗೆ ವೈದ್ಯಶಾಸ್ತ್ರದ ವಿಚಾರವಾಗಿ ಹೇಳುವುದಕ್ಕಿಂತ ಮುಂಚೆ ಆಚಾರಕಾಂಡದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಶ್ರಾದ್ದ ಪ್ರಯೋಗದ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಹೇಗೆ ಶ್ರಾದ್ದ ಅಂದರೆ ಗೊತ್ತಲ್ಲ, ತಿಥಿ ಅಥವಾ ಶ್ರಾದ್ದ ಅಂತ ನಾವೇನು ಕರಿತೇವೆ, ಆ ವಿಚಾರವಾಗಿ ಒಂದಿಷ್ಟು ಪ್ರಸ್ತಾವನೆಯನ್ನು ಮಾಡಿ ಯಾಕೆ ಶ್ರಾದ್ದ ಮಾಡಬೇಕು ಮೊದಲನೇ ವಿಚಾರ. ಅದಾದ ಮೇಲೆ ಒಂದು ವರ್ಣಾಶ್ರಮ, ಸ್ತ್ರೀ ಧರ್ಮ, ಹೀಗೆಲ್ಲ ವಿಚಾರಗಳನ್ನು ಹೇಳ್ತಾ ಬಂದಿದ್ದಾರೆ. ಏನಿದು ಶ್ರಾದ್ದ ಅಂತ ನಾವು ಹೇಳುವಾಗ ವಾರ್ಷಿಕವಾಗಿ ಶ್ರಾದ್ದ ಮಾಡುವುದು ಎಲ್ಲರಿಗೂ ಗೊತ್ತುಂಟು ಅಲ್ವಾ? ಶ್ರಾದ್ದ ಮಾಡುವುದು ಹೇಗೆ ಭಟ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡೋದು ಅಂತ ಅಲ್ವಾ? ಅನೇಕ ಶ್ರಾದ್ದ ಕ್ರಿಯೆಗಳನ್ನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಹೇಗೆ ಶ್ರಾದ್ದ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ನಾವು ಹೋದಂತಹ ಪಿತೃಗಣಗಳು ಸಂತೃಪ್ತರಾಗಬೇಕು, ನಾರಾಯಣ ನಮಗೆ ಅನುಗ್ರಹ ಮಾಡಬೇಕು ಎನ್ನುವಂತಹ ಏಕ ಉದ್ದೇಶದಿಂದ ಮಾತ್ರ ಶ್ರಾದ್ದ ಮಾಡುವುದಲ್ಲ. ಯಾವ ಮನುಷ್ಯ ಶ್ರಾದ್ದ ಕ್ರಿಯೆಯನ್ನು ಸರಿಯಾಗಿ ನಡೆಸಿಕೊಂಡು ಬರ್ತಾನೋ ಅವನಿಗೆ ಐಹಿಕವಾದಂತಹ ಕಾಮನೆಗಳು, ನಂತರ ವಿಷ್ಣು ಸಾನ್ನಿಧ್ಯ ಎರಡೂ ಕೂಡ ಪ್ರಾಪ್ತಿಯಾಗ್ತದೆ. ಹಾಗಾಗಿ ಅವನು ಶ್ರಾದ್ದ ಮಾಡಬೇಕು. ನಾವು ಕೇವಲ ನಮ್ಮ ತಂದೆ ಅಥವಾ ತಾಯಿಯ ಶ್ರಾದ್ದ ಮಾಡುವಂತಹ ವಿಚಾರಗಳು ಏನೋ ಒಂದು ಮಾಡಬೇಕಲ್ಲ, ಹಿಂದಿನಿಂದ ನಡ್ಕೊಂಡು ಬಂದಿದೆಯಲ್ಲ ಅನ್ನುವಂತಹ ದೃಷ್ಟಿಯಿಂದ ಮಾಡುವುದಲ್ಲ. ನಮ್ಮ ಉದ್ಧಾರವಾಗಬೇಕಾ, ನಾವು ಶ್ರಾದ್ದವನ್ನು ಮಾಡಬೇಕು. ಹೇಗೆ ಶ್ರಾದ್ದ ಮಾಡುವುದನ್ನು ಸವಿಸ್ತಾರವಾಗಿ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಒಂದು ಮಾತನ್ನು ಹೇಳ್ತಾರೆ. ನಾನೀಗ ಶ್ರಾದ್ದ ಹೇಗೆ ಮಾಡೋದು ಅಂತ ಹೇಳಿಕ್ಕೆ ಹೋದರೆ 2.5-3 ಗಂಟೆ ಶ್ರಾದ್ದದ ವಿಧಿ ಎಲ್ಲ ಹೇಳಬೇಕು. ಅದು ನಿಮಗೆ ಸವಿಸ್ತಾರ, ನಿಮಗೆ ಅರ್ಥ ಆಗುವ ಹಾಗೆ ಸಾರಾಂಶದಲ್ಲಿ ಹೇಳ್ತೇನೆ. ನಮಗೆ ವಿಶೇಷವಾಗಿ ಒಂದು ಮನುಷ್ಯನ ಅಭಿವೃದ್ಧಿಗೆ ಎಷ್ಟು ಶ್ರಾದ್ದಗಳನ್ನು ಮಾಡಬೇಕು, ವರ್ಷದಲ್ಲಿ ಎಷ್ಟು ಶ್ರಾದ್ದ ಮಾಡಬೇಕು ಅಲ್ವಾ? ಎಲ್ಲರ ಕಲ್ಪನೆ ಇರುವುದು ಹಾಗೆ. ಒಂದು ಪಿತೃಪಕ್ಷದಲ್ಲಿ 2 ಅಂತ ಅಲ್ವಾ? ಇಷ್ಟು ಕಲ್ಪನೆ ಉಂಟಲ್ಲ. ನೋಡಿ ಅದು ಬರ್ತಾ ಉಂಟು ಅಂತ 3 ಆಯಿತು. ನಾ ಹೇಳ್ತೇನೆ ಅಮಾವಾಸ್ಯೆ ದಿನ ನಾವು ಶ್ರಾದ್ದವನ್ನು ಆಚರಿಸಬೇಕು. ಅಷ್ಟಕದ ದಿನ, ಅಷ್ಟಕ ಅಂತಂದ್ರೆ ಯಾವ ಅಷ್ಟಕ? ಅಷ್ಟಕ ಅಂದ್ರೆ ಅಷ್ಟಮಿ ಅಂತ. ಯಾವ ಅಷ್ಟಮಿಗಳು ಅಂತ ಕೇಳಿದ್ರೆ, ಹೇಮಂತ ಋತು ಮತ್ತು ಶಿಶಿರ ಋತುವಿನ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಶ್ರಾದ್ದಗಳನ್ನು ಆಚರಿಸಬೇಕು. ಎಲ್ಲ ಅಷ್ಟಮಿ ಅಲ್ಲ, ಹೇಮಂತ ಋತು, ಶಿಶಿರ ಋತು, ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಶ್ರಾದ್ದಗಳನ್ನು ಆಚರಿಸಬೇಕು. ಮಕರ ಸಂಕ್ರಮಣ ಅಂತ ಹೇಳ್ತೇವೆ, ಗೊತ್ತುಂಟಲ್ಲ? ಸಂಕ್ರಾಂತಿ, ಮಕರ ಸಂಕ್ರಾಂತಿ ಅಂತ. ಸಂಕ್ರಾಂತಿ ಪ್ರತಿ ತಿಂಗಳು ಬರ್ತದೆ. ಮಕರ ಸಂಕ್ರಾಂತಿಯ ದಿನ ಶ್ರಾದ್ದವನ್ನು ಆಚರಿಸಬೇಕು. ಗ್ರಹಣ ಕಾಲದಲ್ಲಿ, ಸೂರ್ಯ ಮತ್ತು ಚಂದ್ರ ಗ್ರಹಣಗಳು ಬರ್ತದಲ್ಲ, ಆ ಕಾಲದಲ್ಲಿ ನಾವು ಈ ಶ್ರಾದ್ದ ಕ್ರಿಯೆಗಳನ್ನು ಮಾಡಬೇಕು. ಬಟ್ರೆ ವರ್ಷಕ್ಕೆ 1 ಸಲ ಮಾಡೋದೇ ಕಷ್ಟ. ನೀವೆಂತ ಇಷ್ಟೆಷ್ಟು ಸಲ ಹೇಳ್ತೀರಿ ಅಲ್ವಾ? ಯಾವ ಮನುಷ್ಯ ಈ ಪದ್ಧತಿಯಲ್ಲಿ ವರ್ಷಂಪ್ರತಿಯಾಗಿ ಪಿತೃಶ್ರಾದ್ದಗಳನ್ನು ಆಚರಿಸಿಕೊಡ್ತಾನೋ, ಶ್ರಾದ್ದದ ಹೆಸರೇ ಹಾಗೆ, ಶ್ರದ್ಧೆಯಿಂದ ಮಾಡುವ ಕ್ರಿಯೆಗೆ ಶ್ರಾದ್ದ ಅಂತ. ಯಾವ ಮನುಷ್ಯ ಇದನ್ನು ಮಾಡ್ತಾನೋ ಅವನು ಪ್ರಪಂಚದಲ್ಲಿ ಅಥವಾ ಲೋಕದಲ್ಲಿ ಶೌರ್ಯ ಮತ್ತು ಕ್ಷೇತ್ರ, ಶೌರ್ಯ ಕ್ಷೇತ್ರ ಅಂತ ಹೇಳ್ತೇವೆ ನಾವು,
ಅಂದರೆ ಒಂದು ಘನವಾದಂತಹ ಸ್ಥಾನವನ್ನು ಮತ್ತು ವಿಶೇಷ ಶಕ್ತಿಯನ್ನು ಪಡಿತಾನೆ. ಅಪ್ಪ ಅಮ್ಮನಿಗೆ ಪಿಂಡ ಕೊಡಬೇಕು, ಅಪ್ಪ ಅಮ್ಮನಿಗೆ ಊಟ ಇಲ್ಲ ಅಂತ ಶ್ರಾದ್ದ ಮಾಡೋದು ಅಂತ ಹೇಳಲಿಲ್ಲ. ಗರುಡ ಪುರಾಣ ಅಂತಲ್ಲ, ನಿಮಗೆ ಯಾವ ಪುರಾಣದಲ್ಲೂ ಕೂಡ ನಮ್ಮ ಕ್ಷಯೋಭಿವೃದ್ಧಿಯನ್ನು ಹೇಳಿದ್ದಾನೆ ಬಿಟ್ಟರೆ ಉಳಿದ ಕ್ಷಯೋಭಿವೃದ್ಧಿಯನ್ನು ಹೇಳಲಿಲ್ಲ. ಆಗುವುದಿಲ್ಲಲ್ಲ ಭಟ್ರೆ, ವರ್ಷಕ್ಕೊಂದು ಶ್ರಾದ್ದ ಮಾಡೋದೇ ಕಷ್ಟ. ಏನು ಮಾಡೋದು? ತರ್ಪಣ ವಿಧಿಯನ್ನಾದರೂ ಮಾಡಿ. ಇದು ಕಷ್ಟ ಅಲ್ವಲ್ಲ. ಗಂಧಾಕ್ಷತೆ ಆಗುವುದಿಲ್ಲ ಅಂದರೆ, ಗಂಧಾಕ್ಷತೆ ಅಂದರೆ ಸ್ವಯಂ ಪಾಕ ಅಂತ ಹೇಳ್ತೀರಲ್ಲ, ಅದು ಆಗುವುದಿಲ್ಲ, ಎಲ್ಲ ಕಷ್ಟ. ಹೋಗ್ಲಿ, ತರ್ಪಣ ವಿಧಿಯನ್ನಾದರೂ ಮಾಡಿ. ಅದು ಕಷ್ಟ ಅಲ್ವಲ್ಲ. ಆ ರೀತಿ ಮಾಡೋದ್ರಿಂದಾಗಿ ನಮ್ಮ ಕ್ಲೇಶಗಳು ಮುಕ್ತಿ ಹೊಂದದೆ ಅಂತ. ನಾನು ಈ ತೀರ್ಥಕ್ಷೇತ್ರಗಳ ಬಗ್ಗೆ ಹೇಳಬೇಕಾದ್ರೂ ಮುಕ್ತಿ ಕ್ಷೇತ್ರಗಳು ಅಂತ ಏನು, ಯಾರ ಮುಕ್ತಿ ಅದು? ಹೋದವರ ಮುಕ್ತಿ ಅಲ್ಲ ಅದು. ನಮ್ಮ ಪಾಪಕರ್ಮಗಳ, ನಮ್ಮ ಕ್ಲೇಶಗಳ, ನಮ್ಮ ರೋಗಗಳ, ನಮ್ಮ ತಪ್ಪುಗಳ ಮುಕ್ತಿ ಹೊಂದುವುದಕ್ಕಾಗಿ ಅದನ್ನು ಮುಕ್ತಿ ಕ್ಷೇತ್ರ ಅಂತ ಹೇಳಿದ್ದಾರೆ. ಹಾಗಾದರೆ ಎಲ್ಲಿ ನಮ್ಮ ಪಾಪಗಳು ಪರಿಹಾರ ಆಗ್ತದೆ ಅವೆಲ್ಲವೂ ಕೂಡ ಮುಕ್ತಿ ಕ್ಷೇತ್ರವೇ. ಹಾಗೆ ಈ ಒಂದು ಕರ್ಮ ಮಾಡೋದ್ರಿಂದ ನಮ್ಮ ಕ್ಲೇಶಗಳು ಮುಕ್ತಿ ಹೊಂದಿ ನಮಗೆ ಒಳಿತನ್ನು ಪಡೀಲಿಕ್ಕೆ ಸಾಧ್ಯ. ಹಾಗಾದರೆ ಶ್ರಾದ್ದ ಆಯಿತು. ಈಗ ನಾನು ಇಷ್ಟು ಹೇಳಿದ ಮೇಲೆ ಕಷ್ಟಪಟ್ಟಾದರೂ ಧೈರ್ಯ ಮಾಡಿ ನೀವೆಲ್ಲ ಮಾತೆಯರು ನಿಮ್ಮ ಮನೆಯವರಿಗೆ ಹೇಳಿ, ಇಲ್ಲ ನಮ್ಮ ಕ್ಷೇಮಾಭಿವೃದ್ಧಿಗೆ ಮಾಡೋಣ ಅಂತ ನಿರ್ಧಾರ ಮಾಡಿ ಶ್ರಾದ್ದವನ್ನು ಮಾಡಿಸ್ತೀವಿ. ಶ್ರಾದ್ದವನ್ನು ಮಾಡುವಾಗ ಶ್ರಾದ್ದವನ್ನು ಮಾಡುವವನು ಹೇಗಿರಬೇಕು? ಇದು ಮುಖ್ಯ ಅಲ್ಲ, ಎಲ್ಲರಲ್ಲೂ ಬರುವ ಪ್ರಶ್ನೆ ಇದು. ಶ್ರಾದ್ದ ಮಾಡುವುದು ಅಂತಾದರೆ ಭಟ್ರೆ, ಶ್ರಾದ್ದ ಮಾಡಿಸುವವರು ಯಾರು, ಅವರು ಹೇಗಿರಬೇಕು, ಮತ್ತೆ ಶ್ರಾದ್ದ ಮಾಡುವ ವ್ಯಕ್ತಿ ಹೇಗಿರಬೇಕು ಅಂತ. ಶ್ರಾದ್ದ ಮಾಡುವವನಿಗೆ ಒಂದೇ ನಿಯಮವನ್ನು ಹೇಳದ್ದು, ಮನಸ್ಸಿನಲ್ಲಿ ಯಾವುದೇ ಕ್ಲೇಶವನ್ನು, ಆಯ್ತಾ, ಯಾವುದೇ ಲೋಭವನ್ನಿಟ್ಟುಕೊಳ್ಳದೆ ಶ್ರಾದ್ದವನ್ನು ಮಾಡಬೇಕು. ಆ ರೀತಿಯಾದವನು ಅಧಿಕಾರಸ್ಥ ಅಂತ ಹೇಳಿದ್ದಾರೆ. ಮಾಡಿಸುವವನು ಅಥವಾ ಬ್ರಾಹ್ಮಣ ಯಾರು ಶ್ರಾದ್ದ ಬರ್ತಾನೆ ಅವನು ಹೇಗಿರಬೇಕು ಅಂತ ಕೇಳುವುದಕ್ಕೆ ಗರುಡ ಪುರಾಣ ಹೇಳ್ತದೆ, ಅವನು ವೇದಜ್ಞನಾಗಿರಬೇಕು, ವೇದವನ್ನು ಕಲಿತವನಾಗಿರಬೇಕು. ಅದರಲ್ಲೂ ಅದ್ರ ಪ್ರಕಾರ ಹೋದರೆ 3 ವೇದವನ್ನು ಓದಿರಬೇಕು ಅಂತ ಹೇಳ್ತದೆ. ಕಷ್ಟ ಈಗ ಅಲ್ವಾ? ಕೊನೆಯ ಪಕ್ಷ ವೇದವನ್ನಭ್ಯಾಸಿಸಿದಂತಹ ಬ್ರಾಹ್ಮಣ ಶ್ರಾದ್ದ ಕ್ರಿಯೆಗೆ ಮುಂದಾಗಬೇಕು. ಉತ್ತರಾಭಿಮುಖವಾಗಿ ವಿಶ್ವೇದೇವ ಅಥವಾ ವಿಷ್ಣು ಸ್ವರೂಪದಲ್ಲಿ ಒಬ್ಬರು ಇಬ್ಬರು 2 ಬ್ರಾಹ್ಮಣರನ್ನು ಕೂರಿಸುವಂತಹ ಸಂಪ್ರದಾಯಗಳು ಅಥವಾ ಶಾಸ್ತ್ರದಲ್ಲಿ ಅದಕ್ಕೆ ಆಧಾರ ಉಂಟು. ಹಾಗೆ ಉತ್ತರಾಭಿಮುಖವಾಗಿ ಪಿತೃಗಣಗಳು ಅಥವಾ ಪಿತೃ ರೂಪದ ಬ್ರಾಹ್ಮಣರನ್ನು ಕೂರಿಸಿ ಆರಾಧನೆ ಮಾಡಿ. 2ಕ್ಕೂ ಕೂಡ ವೇದಜ್ಞರನ್ನೇ ಹೇಳಿದ್ದಾನೆ. ಇನ್ನೊಂದು ವಿಶೇಷ ಗೊತ್ತುಂಟ, ವೇದ ಮಾತ್ರ ಅವನಿಗೆ ಹೇಳಿದ್ದು. ಬಟ್ರೆ ಅವರಿಗೆ ಮದುವೆ ಆಗಲಿಲ್ಲ, ಅವರು ಬ್ರಹ್ಮಚಾರಿಯಂತೆ, ಅದ್ಯಾವುದು ಹೇಳಲಿಲ್ಲ. ಆದರೆ ಆ ರೀತಿ ವೇದವನ್ನು ಅಭ್ಯಾಸಿಸಿದಂತಹ ಬ್ರಾಹ್ಮಣನನ್ನ ಹೀಗೆ ಕೂರಿಸಿ ಶ್ರಾದ್ದ ಮಾಡಬೇಕು ಅಂತ ಹೇಳಿದ್ದಾನೆ. ಆದರೆ ಕೆಲವೊಂದು ಬ್ರಾಹ್ಮಣರನ್ನು ನಿಷಿದ್ಧ ಮಾಡಿದ್ದಾನೆ. ಯಾರನ್ನ ಗೊತ್ತುಂಟ? ಅಂಗವೈಕಲ್ಯ ಇರುವಂತಹ ಬ್ರಾಹ್ಮಣನನ್ನ, ಅಂದರೆ ಕೈ, ಕಾಲು, ಕಣ್ಣು, ಮೂಗು, ಕಿವಿ ಹೀಗೆ ಅಂಗವೈಕಲ್ಯತೆ ಇರುವಂತಹ ಬ್ರಾಹ್ಮಣನನ್ನ ಶ್ರಾದ್ದಕ್ಕೆ ಕೂರಿಸುವುದು ನಿಷಿದ್ಧ ಮಾಡಿದ್ದಾನೆ. ಕಪ್ಪು ಹಲ್ಲಿರುವಂತಹ ಬ್ರಾಹ್ಮಣನನ್ನ, ಇದು ಕಷ್ಟ ಅಲ್ಲ ಹುಡುಕೋದು. ಅಂಗ ಊನತೆ, ಕಪ್ಪು ಹಲ್ಲು, ವೈಕರಿತ್ಯ, ಇನ್ನು ತುಂಬ ಹೇಳ್ತಾನೆ. ಅಂದರೆ 2ನೇ ವಿವಾಹದಲ್ಲಿ ಜನಿಸಿದಂತಹ ಮಗುವಾಗಿದ್ದರೆ ಅಥವಾ ವ್ಯಕ್ತಿಯಾಗಿದ್ದರೆ, ತಂದೆಯ ನಂತರ ಹುಟ್ಟಿದಂತಹ ಮಗುವಾಗಿದ್ದರೆ, ವೇದಾಧ್ಯಯನವನ್ನು ಮಾಡಿದ್ದರೂ ಕೂಡ ಅಂತಹ ವ್ಯಕ್ತಿಗಳು
ಶ್ರಾದ್ದಕ್ಕೆ ಯೋಗ್ಯರಲ್ಲ, ಸಂಪತ್ತು ಅಂತ. ಆ ರೀತಿಯಾದಂತಹ ಬ್ರಾಹ್ಮಣನ ಕರೆಸಿ ಶ್ರಾದ್ದ ಮಾಡಬೇಕು. ಮೊದಲಿಗೆ ಈಗೆಲ್ಲ ನಮ್ಮಲ್ಲಿರುವಂತಹ ವಿಧಾನವೇ, ಮೊದಲು ಅವರನ್ನ ಒಂದು ದಿನ ಮುಂಚೆ ಕರೆಸಿ, ಅಥವಾ ಈಗ ಆಹ್ವಾನ ಕೊಡೋದು ಅಂತ ಹೇಳಿ, ಹಿಂದೆಲ್ಲ ದೂರ ದೂರ ಇರ್ತಿದ್ರು, ಅದಕ್ಕೆ ಹಿಂದಿನ ದಿನ ಭಟ್ರನ್ನ ಕರ್ಕೊಂಡ್ಬರೋದಾಗಿತ್ತು. ಕರೆಸಿ ಬಂದ ನಂತರದಲ್ಲಿ ಅವರಿಗೆ ಪಾದ ಪ್ರಕ್ಷಾಲನೆ ಅಂದರೆ ಪಾದವನ್ನು ತೊಳೆಸಿ ಒಳಗೆ ಕರೆದುಕೊಂಡು ಬಂದು ವಿಶ್ವೇದೇವಕ್ಕೆ ಕೂರುವಂತಹ ಅಥವಾ ವಿಷ್ಣು ಸ್ವರೂಪದಲ್ಲಿ ಕೂರುವಂತಹ ಬ್ರಾಹ್ಮಣನನ್ನು ಪೂರ್ವಾಭಿಮುಖವಾಗಿ ಆಸನದಲ್ಲಿ ಕೂರಿಸಿ, ಪಿತೃಗಣಗಳಿಗೆ 5 ಜನರವರೆಗೂ ಕೂಡ ಪಿತೃಗಣಗಳಲ್ಲಿ ಕೂರಿಸುವ ಪದ್ಧತಿ ಉಂಟು. ಒಬ್ಬರನ್ನು ಕೂರಿಸಬಹುದು, 5 ಜನರವರೆಗೂ ಕೂರಿಸಬಹುದು. ಅವರನ್ನು ದಕ್ಷಿಣದಲ್ಲಿ ಉತ್ತರಾಭಿಮುಖವಾಗಿ ಕೂರಿಸಬೇಕು. ಕೂರಿಸಿ ನಂತರದಲ್ಲಿ ಅಗ್ನೋಕರಣ ಮಾಡುವಂಥವರು, ಅಗ್ನಿ ಸ್ಥಾಪನೆಗಳು, ಇವೆಲ್ಲ ಕ್ರಿಯೆಗಳು ಇರ್ತದೆ. ನಾನು ಜನರಲ್ ಆಗಿ ಎಲ್ಲರೂ ಮಾಡುವಂತಹ ಒಂದು ಸಿಂಪಲ್ ಆದ ಸ್ವರೂಪವನ್ನು ಹೇಳ್ತಾ ಇದ್ದೇನೆ. ಕೂರಿಸಿ ವಿಶ್ವೇದೇವನಿಗೆ ನಾವು ಬಾಳೆ ಅಥವಾ ಏನೋ ಅವರು ಆಹಾರ ಸ್ವೀಕರಿಸಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡಿ, ಒಂದು ಬಟ್ಟಲು ಅಥವಾ ಆಸನದ ಪಕ್ಕದಲ್ಲಿ ಯವ ಅಂದರೆ ಗೋಧಿ, ವಿಶ್ವೇದೇವನಿಗೆ ಯಾವಾಗಲೂ ಕೂಡ ತರ್ಪಣ ಗಂಧಾದಿಗಳು ಜಲಾದಿಗಳನ್ನು ಕೊಡುವಾಗ ಯವ ಅಂದರೆ ಗೋಧಿಯನ್ನು ಬಳಸುವುದು. ಅದಕ್ಕೆ ಗಂಧ ಪುಷ್ಪ ಅಕ್ಷತೆಗಳನ್ನು ಕೊಡುವುದು, ಹಾರ ಅಂದರೆ ಹೂವನ್ನು ಕೊಡುವುದು ಅಂತ. ಈಗೆಲ್ಲ ಹಾರ ಕೊಡುವುದಲ್ಲ, ಹೂ ಕೊಡುವಂಥದ್ದು, ಪರಿಮಳ ದ್ರವ್ಯಗಳನ್ನು ಕೊಡುವಂಥದ್ದು. ಪಿತೃಗಣಕ್ಕೂ ಹೀಗೆ ಮಾಡಬೇಕು. ಆದರೆ ಯವದ ಬದಲು ತಿಲವನ್ನು ಬಳಸಬೇಕು. ಯವ ಅಂದರೆ ಗೋಧಿಯ ಬದಲು ಎಳ್ಳನ್ನು, ಕಪ್ಪು ಎಳ್ಳನ್ನು ಬಳಸುವಂಥದ್ದು. ಹೀಗೆ ಮಾಡಿ ಅವರಿಗೆ ಸಂತೃಪ್ತರಾಗುವಷ್ಟು ಭೋಜನವನ್ನು ಬಡಿಸಿ, ಭೋಜನವನ್ನು ಮಾಡುವಾಗ ಪುರುಷ ಸೂಕ್ತ, ಪವಮಾನ ಸೂಕ್ತ, ವೇದ ಮಂತ್ರಗಳು ಹೀಗೆಲ್ಲ ಹೇಳುವಂಥ, ಅನ್ನ ಸೂಕ್ತ ಎಲ್ಲ ಹೇಳುವ ಕ್ರಮ ಉಂಟು. ಹಾಗೆ ಮಾಡುತ್ತಾ ಅವರು ಬಾಳೆಯಲ್ಲೇ ಇರುವಾಗ ಅವರಿಗೆ ಹಸ್ತ ಪ್ರಕ್ಷಾಲನೆ ಎಲ್ಲ ಮಾಡಿಸಿ ಅಲ್ಲೇ ಪಿಂಡ ಪ್ರದಾನವನ್ನು ಮಾಡಬೇಕು. ಹೇಗೆ ಪಿಂಡ ಪ್ರದಾನ? ಆಗ ಬ್ರಾಹ್ಮಣ ಹೇಳಬೇಕಂದ್ರೆ, ನೀವು ಬಡಿಸಿದ ಭೋಜನ ಸಂತೃಪ್ತವಾಯಿತು ಅಂತ. ಪಿಂಡ ಪ್ರದಾನಾದಿಗಳು, ತರ್ಪಣಗಳು ಎಲ್ಲ ವಿಧಿಯನ್ನು ಮುಗಿಸಿ ನಂತರ ಆ ಬ್ರಾಹ್ಮಣನಿಗೆ ಯಥಾಶಕ್ತಿ ದಕ್ಷಿಣಾಮಾನಗಳನ್ನು ಕೊಟ್ಟು ನಂತರ ಅವ್ರನ್ನ ಎಬ್ಬಿಸಬೇಕು ಅಂತ. ವಿಸರ್ಜನೆ ಮಾಡಬೇಕಲ್ಲ, ಹಾಗೆ ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ಅವರನ್ನು ಕಳಿಸಿಕೊಡುವಂಥದ್ದು. ಇದು ಸರಿಯಾದ ಶ್ರಾದ್ದದ ವಿಧಾನ. ಹೀಗೆ ಮಾಡಬೇಕು ಅಂತ. ಅಗ್ನಿ ಸಮೇತವಾಗಿ ನಾವು ಮಾಡುವಂಥದ್ದು, ಅದಕ್ಕೆ ಅಗ್ನೋಕರಣ ಶ್ರಾದ್ದ ಅಂತಾರೆ. ಎಲ್ಲರಿಗೂ ಮಾಡೋದು ಕಷ್ಟ ಆಗ್ತದೆ ಅನ್ನೋದು ಕಾರಣ ಇದ್ರೂ ಕೂಡ ಇದು 2ನೇ ವಿಧಿಯಲ್ಲಿ ಶ್ರಾದ್ದವನ್ನಾದರೂ ಮಾಡಿ. ಇದು ಆಗೋದಿಲ್ಲ ಭಟ್ರೆ ಎಂತ ಮಾಡೋದು ಅಂತ ಕೇಳ್ತಾರೆ ಕೆಲವರು. ಇದು ಆಗೋದಿಲ್ಲ ಅಂತ ಆಗ ಗಂಧಾಕ್ಷತೆ, ಅದೇ ಸ್ವಯಂ ಪಾಕ. ಆ ಸ್ವಯಂ ಪಾಕವೂ ಕೂಡ ಸುಮ್ಮನೆ ಭಟ್ರನ್ನು ಕರೆಸಿ, ಈಗೆಲ್ಲ ಒಂದು ಸಿಸ್ಟಮ್ ಉಂಟಲ್ಲ, ನಾವೇ ಮನೆಯಲ್ಲಿ ಎಲ್ಲ ಅಪ್ಪ ಅಮ್ಮನ ಹೆಸರು ಹೇಳಿ ಸ್ವಯಂ ಪಾಕ ತೆಗೆದಿಟ್ಟು ತೊಗೊಂಡು ಹೋಗಿ ಯಾವುದೋ ದೇವಸ್ಥಾನದಲ್ಲಿ ಕೊಟ್ಟು ಬರುವುದು ಅಲ್ಲ. ಕಾರಣ ಉಂಟು, ಕಾರಣಗಳುಂಟು. ಸ್ವಯಂ ಪಾಕ ಕೊಡುವಾಗಲೂ ಕೂಡ ಭಟ್ರು ಮನೆಗೆ ಬನ್ನಿ ಅಂದರೆ ಬರುವುದಿಲ್ಲ ಅಂತ ಒಂದಿಷ್ಟು ಕಂಪ್ಲೇಂಟ್ಗಳುಂಟು. ಭಟ್ರು ಮನೆಗೆ ಬಂದಿದ್ದು ಪೆಟ್ರೋಲ್ ಚಾರ್ಜ್ ಆದ್ರೂ ಹುಡ್ತದ, ಯಾಕೆ ಬರ್ತಾರೆ ಭಟ್ರು? ಅಲ್ಲ, ನಮ್ಮಲ್ಲೂ ಮಿಸ್ಟೇಕ್ ಉಂಟು ಅಂತ. ಇರಲಿ, ಆ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಹೀಗೆ ಶ್ರಾದ್ದ ಕ್ರಿಯೆಗಳನ್ನು ನಾನು ಹೇಳಿದ ದಿನಗಳು, ಅಮಾವಾಸ್ಯೆ, ಅಷ್ಟಕ, ಸಂಕ್ರಮಣ, ಗ್ರಹಣ ಕಾಲದಲ್ಲಿ ಮಾಡಬೇಕು ಅಂತ. ಇಷ್ಟು ಆಗಲಿಲ್ಲ ಅಂದರೆ ವಾರ್ಷಿಕವಾಗಿ ನಿಮ್ಮ ತಂದೆ ಮತ್ತು ತಾಯಿ ಹೋದ ದಿನದಲ್ಲಿ ಶ್ರಾದ್ದವನ್ನು ಮಾಡುವಂಥದ್ದು, ಉಳಿದಂತೆಯೇ ದಿನದಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ತರ್ಪಣಾದಿಗಳನ್ನು ಬಿಡುವಂಥದ್ದು. ಇದನ್ನಾದರೂ ಕೂಡ ಅಧಿಕಾರಸ್ಥರು ಇನ್ನು ಮುಂದೆ ಮಾಡಿಕೊಳ್ಳಿ. ಯಾಕೆ ಗೊತ್ತುಂಟ? ಈ ಕ್ರಿಯೆಗಳೆಲ್ಲ ಯಾಕೆ ಮಾಡಬೇಕು ಭಟ್ರೆ? ಈ ಜ್ಞಾನ ಒಂದಿದ್ರೆ ಸಾಕಾಗುವುದಿಲ್ವಾ? ಕೆಲವೊಬ್ಬರು ಪ್ರಶ್ನೆ ಉಂಟು. ಇಲ್ಲ, ಜ್ಞಾನ ಒಂದಿದ್ದರೆ ಸಾಕಾಗುವುದಿಲ್ಲ, ಕರ್ಮವೂ ಬೇಕು. ಈಗ ಒಂದು ಉದಾಹರಣೆ ಕೊಡುವ. ಕಣ್ಣು ನೋಡ್ತದೆ ಅಲ್ವಾ? ಕಣ್ಣು ನೋಡ್ತದೆ. ನೋಡುವಂತಹ ಕಣ್ಣು ನಮ್ಮ ಒಂದು ಇಂದ್ರಿಯದ ನಿಗ್ರಹ ಅಂದರೆ ಅನುಗ್ರಹದಲ್ಲಿ ಇಲ್ಲ, ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ.
ಕಣ್ಣಿರೋರೆಲ್ಲರಿಗೂ ಕಣ್ಣು ಕಾಣಿಸ್ತದೆ ಅಂತ ಹೇಳಲಿಕ್ಕೆ ಆಗ್ತದ? ಕಣ್ಣಿರ್ತದೆ. ಹಾಗಾದ್ರೆ ಒಳಗೆ ಕೂತ ಭಗವಂತ ಏನೋ ದೃಷ್ಟಿ ಅಥವಾ ಅವನು ನೋಡೋದನ್ನ ನಮ್ಮ ತಲೆಗೆ ಕೊಡ್ತಾನೆ ಅಂತ. ಹಾಗಾದ್ರೆ ಒಳಗೆ ಕೂತಂತ ಭಗವಂತ ಇದನ್ನ ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ನಾವು ಕಣ್ಣು ಮುಚ್ಚಿದಾಗ ನಮಗೇನೂ ಕಾಣುವುದಿಲ್ಲ. ಆದರೆ ಕೆಲವೊಬ್ಬರಿಗೆ ಕಣ್ಣು ಮುಚ್ಚಿದಾಗಲೂ ಕಾಣಿಸ್ತದೆ. ಈಗೆಲ್ಲ ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬರ್ತಾ ಉಂಟಲ್ಲ, ಏನು ಕಣ್ಣು ಮುಚ್ಚಿ ಹೇಳೋದು. ಇರಲಿ, ಹೌದು, ಅದೊಂದು ವಿದ್ಯೆಯ ಬಗ್ಗೆ ಹೇಗೆ ಸಾಧ್ಯ ಆಯಿತು ಅವೆಲ್ಲ ಯೋಚನೆ ಮಾಡು. ಆದರೆ ಈ ಒಂದು ಕ್ರಿಯೆಗಳನ್ನು ನಾವು ಮಾಡುವಾಗ ಈ ಜ್ಞಾನೇಂದ್ರಿಯಗಳಿಗೆ ಕರ್ಮದ ಅನುಗ್ರಹ ಬೇಕು. ಕಣ್ಣೇ ಇರಲಿಲ್ಲ ಅಂತ ಆಗಿದ್ರೆ, ಈ ಕಣ್ಣನ್ನುವ ಪಾರ್ಟೇ ಇರಲಿಲ್ಲ ಅಂತ ಆಗಿದ್ರೆ ನಾವು ನೋಡ್ಲಿಕ್ಕೆ ಆಗ್ತಿತ್ತ? ಹೌದು, ನೋಡುವುದು ಭಗವಂತನೇ. ನಮ್ಮ ಕಣ್ಣಿನ ಮೂಲಕ ನಮ್ಮ ಜ್ಞಾನಕ್ಕೆ ವಸ್ತು ಕಾಣುವುದನ್ನು ಕಳಿಸುವಂಥದ್ದು ಭಗವಂತನೇ, ಒಪ್ಪಿಕೊಳ್ಳುವ. ಆದರೆ ಅದಕ್ಕೆ ಬೇಕಾದಂತಹ ವಸ್ತು ನಮ್ಮಲ್ಲಿ ಇರಬೇಕಲ್ಲ. ಹಾಗೆ ಎಲ್ಲವೂ ಕೂಡ ಶ್ರೀಮನ್ ನಾರಾಯಣನಿಗೆ ಸಲ್ಲುವಂತಹದ್ದು ಅಥವಾ ಭಗವಂತನಿಗೆ ತಲ್ಲುವಂಥದ್ದು. ಆಯ್ತು, ಈಶ್ವರ ಅಂತ ಹೇಳುವ, ಮತ್ತೆ ಶಿವ ಭಕ್ತರು ಕೋಪ ಆಗೋದು ಬೇಡ. ಶಿವನಿಗೆ ತಲುಪುವುದು. ಯಾಕೆಂತಂದ್ರೆ ನಮ್ಗೆಲ್ಲ ಕಡೆ ಶ್ರಾದ್ದ ಪ್ರಯೋಗ ಸರಿಯಾಗಿ ಮಾಡುವಂಥವ್ರಿಗೆ ಗೊತ್ತಿದೆ. ವಸು ರುದ್ರ ಆದಿತ್ಯ ಸ್ವರೂಪ ಅಂತಲೇ ಹೇಳುವುದು ನಾವು. ಅಂದ್ರೆ ನಾವು ಅಪ್ಪ ಅಜ್ಜ ಮುತ್ತಜ್ಜನ ಕರಿತೇವಲ್ಲ, ಅದೇ ನೀವು ಹೇಳುವಾಗ ಮಂತ್ರ ಹೇಳುವಾಗ ವಸು ರುದ್ರ ಆದಿತ್ಯ ಅಂತಾನೆ ಕರೆಯುವುದು. ಆದಿತ್ಯ ಸ್ವರೂಪದಲ್ಲಿ ನಾರಾಯಣನನ್ನ, ರುದ್ರ ಸ್ವರೂಪದಲ್ಲಿ ಶಿವನನ್ನ ಆರಾಧ್ಯ. ಹಾಗಾಗಿ ಶಿವಭಕ್ತರು ಕೋಪ ಆಗೋದು ಬೇಡ, ನೀವು ಶಿವ ಅಂತಾನೆ ಇಟ್ಕೊಳ್ಳಿ, ಬೇಸರ ಇಲ್ಲ. ಭಗವಂತ ಅಂತ ಕರೆಯುವ. ಆ ಭಗವಂತನೇ ಎಲ್ಲಕ್ಕೂ ಮೂಲ, ಎಲ್ಲವನ್ನು ತೃಪ್ತಿ ಮಾಡ್ತಾನೆ ಅಂತ ಆದರೆ ಈ ಕರ್ಮಗಳು ಯಾಕೆ ಬೇಕು ಅಂತ ಕೇಳಿದ್ರೆ, ಕರ್ಮಗಳನ್ನು ಮಾಡಿದ್ರೆ ಭಗವಂತನೆಡೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಕ್ರಿಯೆ ಬೇಕು, ವರ್ಕ್ ಬೇಕು. ಹಾಗಾಗಿ ಇದೆಷ್ಟ ಕ್ರಿಯೆ. ಈಗ ಕೆಲವೊಬ್ರು ಕೇಳೋದಂತ, ಎಲ್ಲ ಭಗವಂತನೇ ನಡೆಸೋದು ಅಂತ ಆದಮೇಲೆ, ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೋ ಅಲ್ಲಾಡೋದಿಲ್ಲ ಅಂತ ಆದಮೇಲೆ ನಾವು ಮಾಡೋದೇನಿದೆ? ನಾನಿವತ್ತು ಯಾರಿಗೋ ಬೈದಿದ್ದೀನಿ ಅಂದ್ರೆ ಅದು ಭಗವಂತನೇ ಬಯಸಿದ್ದು ಅಂತ ತಪ್ಪಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆ ನೆಪ ಅಂತ ನಾ ಹೇಳ್ತೇನೆ. ನಾನು ಹಾಗೆ ಆಗಲಿಲ್ಲ, ಹಾಗೆ ಹೇಳಲಿಲ್ಲ. ಶಂಕರರು ತುಂಬ ಕಡೆ, ನಾನು ಅದನ್ನೇ ಹೇಳೋದು, ಶಂಕರಾಚಾರ್ಯರ ಕೊಡುಗೆ ಅಪೂರ್ವವಾದಂಥದ್ದು. ಶಂಕರಾಚಾರ್ಯರು ಅಂತಲ್ಲ, ಆಚಾರ್ಯತ್ರಯರೆಲ್ಲರೂ ಈ ಮಾತನ್ನು ಹೇಳ್ತಾರೆ. ಮಧ್ವಾಚಾರ್ಯರು ಕೂಡ ಹೇಳಿದ್ದಾರೆ. ಕೃಷ್ಣಾಮೃತ ಮಹಾರೋಣದಲ್ಲಿ ಮಧ್ವಾಚಾರ್ಯರು ಈ ಮಾತನ್ನು ಹೇಳಿದ್ದಾರೆ, ಶಂಕರರು ಹೇಳಿದ್ದಾರೆ. ಅಲ್ಲಿ ಎಲ್ಲರೂ ಈಶ್ವರ ಅಂತ ಬಳಸಿದ್ದಾರೆ. ನೀವು ಅದನ್ನು ಈಶ್ವರ ಅಂದರೆ ವಿಷ್ಣು ಆದರೂ ತಗೊಳ್ಳಿ, ಶಿವನಾದರೂ ತಗೊಳ್ಳಿ, ಸರ್ವೇಶ್ವರ ಅಂತ. ಏನು ಅಂತ ಕೇಳಿದ್ರೆ, ಭಗವಂತನ ಇಚ್ಛೆಯ ಪ್ರಕಾರ ಭೂಮಿ ಜೀವನ ಎಲ್ಲ ನಡೆಯುವುದು ಅಲ್ವಾ? ಇದು ನಮ್ಮ ಕಲ್ಪನೆ. ಇಚ್ಛೆಯ ಪ್ರಕಾರ ನಡೆಯುವುದು ಅಂತಂದ್ರೆ ಏನು ಅರ್ಥ ಗೊತ್ತುಂಟ? ಈಗ ಒಂದು ಆತ್ಮ, ಭಗವಂತನಿಂದ ಉತ್ಪತ್ತಿಯಾದಂತಹ ಆತ್ಮಗಳು, ನಾವೆಲ್ಲರೂ ಕೂಡ, ಎಲ್ಲ ಜೀವಕ್ಕಿರುವ ಆತ್ಮಗಳು ಕೂಡ ಭಗವಂತನ ಒಂದು ಛಾಯೆ, ಅವನಿಂದ ಉತ್ಪತ್ತಿಯಾದಂತಹವರು. ಈ ಸತ್ವ ರಜ ತಮೋ ಗುಣಗಳಿಂದ ಕೂಡಿದಂತಹ ಈ ಆತ್ಮ ಭೂಲೋಕಕ್ಕೆ ಬರುವಂತಹದ್ದು, ಅದು ಭೂಮಿಯಲ್ಲಿ ಜನ್ಮ ತಗೊಳ್ಳುವಂತಹದ್ದು, ತತ್ಸಂಬಂಧ ಕರ್ಮಗಳನ್ನು ಮಾಡೋದು. ಈಗ ನಾವು ಒಂದು ಭೂಮಿಯಲ್ಲಿ ಒಂದು ಕಡೆ ಮಾವಿನ ಸಸಿಯನ್ನ ಅಥವಾ ಮಾವಿನ ಒರಟೆ ಬೀಜವನ್ನು ಹಾಕುವುದು, ಇನ್ನೊಂದು ಕಡೆ ಬೇವಿನ ಬೀಜವನ್ನು ಹಾಕುವುದು, ಆಯ್ತಾ? ಎರಡಕ್ಕೂ ಸಮವಾಗಿ ನೀರನ್ನು ಕೊಡ್ತಾನೆ, ಗೊಬ್ಬರವನ್ನು ಕೊಡ್ತಾನೆ. ಆದರೆ ಮಾವಿನ ಮರದಲ್ಲಿ ಕಹಿಯಾದ ಮಾವು ಬರ್ಲಿಕ್ಕೆ ಸಾಧ್ಯ ಉಂಟಾ? ಬೇವಿನಲ್ಲಿ ಸಿಹಿ ಬರ್ಲಿಕ್ಕೆ ಸಾಧ್ಯ ಉಂಟಾ? ಯಾಕೆ ಹಾಗೆ? ಯಾಕೆ ಹಾಗೆ? ಅದರ ಸ್ವಭಾವ ಅಲ್ವಾ? ನಿಜ ಅದೇ. ಅದಕ್ಕೆ ಯಾಕೆ ಅದು ಆ ಗುಣ ಯಾಕೆ ಅದರಲ್ಲಿ? ಯಾಕೆಂದ್ರೆ ಅದರ ಸ್ವಭಾವ, ಅದರ ಗುಣ. ಹಾಗೆ ಪ್ರಾಥಮಿಕವಾಗಿ ಈ ಆತ್ಮ ಭಗವಂತನಿಂದ ಹೊರಗೆ ಬಂದಾಗ ಅದರದ್ದೇ ಆದ ಸ್ವಭಾವಗಳು ಅದರ ಒಳಗೆ ಇರ್ತದೆ. ಆ ಸ್ವಭಾವಗಳೇ ನಮ್ಮನ್ನು ಆಳುವಂಥದ್ದು. ಸತ್ವಗುಣ ಹೆಚ್ಚಿದ್ದಾಗ ಸಾತ್ವಿಕನಾಗಿ, ರಜೋಗುಣ ಹೆಚ್ಚಿದ್ದಾಗ ಒಂದು ಅಡ್ಮಿನಿಸ್ಟ್ರೇಟರ್ ಹಾಗೆ. ಇದು ಭಗವಂತ ಇದೆಲ್ಲವನ್ನ ಕಳಿಬೇಕು.
ಈ ಎಲ್ಲ ಏನು ನಾವು ತಮೋಗುಣ ರಜೋಗುಣ ಎಲ್ಲವನ್ನ ಕಳೀಲಿಕ್ಕಾಗಿ ನಮಗೆ ಮಾರ್ಗದರ್ಶನ ಪಾಲನೆ ಮಾಡುವುದು, ಬೇಕಾದ ಕ್ರಿಯೆಗಳಿಗೆ ನಮ್ಮನ್ನು ದೂಡುವುದು, ವ್ಯವಸ್ಥೆ ಮಾಡಿಕೊಡುವುದು. ಪಾಲನೆ ಅಂತಂದ್ರೆ ಏನು? ಅಮ್ಮ ಅಡಿಗೆ ಮಾಡ್ತಾಳೆ, ಬಟ್ಲಲ್ಲಿ ಕಲಿಸ್ತಾಳೆ, ತೊತ್ತಿ ತೆಗೆದುಕೊಂಡು ಬಾಯಿಗೆ ಹಾಕ್ತಾಳೆ. ಅಗಿಯೋ ಕೆಲಸ ಯಾರು ಮಾಡಬೇಕು? ಅಮ್ಮ ಊಟ ಮಾಡಿಸ್ಲಿಲ್ಲ ಅಂತ ಬೈಲಿಕ್ಕೆ ಆಗ್ತದ? ಹಾಗೆ ಇದು ಕ್ರಿಯೆ, ಆಯ್ತಾ? ಭಗವಂತನ ಇಚ್ಛೆಯ ಪ್ರಕಾರ ಭಗವಂತ ಇಚ್ಛೆ ಕೊಡುವುದೇನನ್ನ, ಈ ವ್ಯಕ್ತಿ ಸರಿಯಾಗಿ ಬದುಕಬೇಕು, ಅದಕ್ಕೆ ಈ ವ್ಯವಸ್ಥೆಗಳನ್ನು ಮಾಡಬೇಕು, ಹೀಗೇ ನಡ್ಕೊಳ್ಬೇಕು. ಅದರ ಮೇಲೆ ಅವನ ತಮೋಗುಣಗಳ ಅಥವಾ ಅವನ ದೌರ್ಬಲ್ಯಗಳು ಹೆಚ್ಚು ಪೀಡಿಸುವಾಗ ಭಗವಂತ ಚೇಳ್ತಾನೆ. ಅಮ್ಮ ಮಾಡೋದು ಹಾಗೆ ಅಲ್ವಾ? ನಾವು ತುಂಬ ದೊಡ್ಡ ದೊಡ್ಡ ಉದಾಹರಣೆ ಬೇಡ, ಅಮ್ಮ ಮಾಡೋದು ಹಾಗೆ. ಮಗು ತಪ್ಪು ಮಾಡುವಾಗ ಏನು ಮಾಡ್ತಾಳೆ ಅಮ್ಮ? ಒಂದು ಸಲ ಮಗು ತಪ್ಪದು ಮಾಡಬೇಡ ಅಂತ ಹೇಳ್ತಾಳೆ. ಎರಡನೇ ಬಾರಿ ಎಂತಕ್ಕೆ ಮಾಡಿದೆ ಅಂತ ಗಟ್ಟಿ ಕೇಳ್ತಾಳೆ. ಮೂರನೇ ಬಾರಿ ಪೆಟ್ಟು ಕೊಡ್ತಾಳೆ. ದೇವರು ನಮ್ಮನ್ನು ಹಾಗೆ ಪಾಲನೆ ಮಾಡೋದು. ಹಾಗಾಗಿ ಯಾಕೆ ಕ್ರಿಯೆಗಳನ್ನು ಮಾಡಬೇಕು ಅಂದರೆ, ನಾವು ಭಗವಂತ ಹಾಕಿಕೊಟ್ಟಂತಹ ಈ ಕರ್ಮದಿಂದ ಅಥವಾ ಕರ್ಮದ ಮುಖಾಂತರವಾಗಿ ಭಗವಂತನ ಸಾನ್ನಿಧ್ಯಕ್ಕೆ ತಲುಪಬೇಕು, ಮೋಕ್ಷಕ್ಕೆ ನಾವು ಹೋಗಬೇಕು. ನಾನು ಆಗಲೇ ಹೇಳಿದೆ, ಯಾರಿಗೂ ಮೋಕ್ಷ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಮೋಕ್ಷ ಬೇಕಾ? ನಿಮಗೆ ಈ ಹುಟ್ಟು ಮತ್ತು ಸಾವಿನಿಂದ ದೂರ ಬರಬೇಕಾ? ಭಗವಂತನಲ್ಲಿ ಲೀನವಾಗಬೇಕಾ? ನೀವು ಸ್ವಂತ ಕ್ರಿಯೆ ಮಾಡಬೇಕು. ಹಾಗಾಗಿ ಈ ಎಲ್ಲ ಕ್ರಿಯೆಗಳನ್ನು ಮಾಡಬೇಕು. ಅದಾದ ಮೇಲೆ ನಾವು ಈ ಶ್ರಾದ್ದ ಕ್ರಿಯೆ ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲ ಹೇಳಿದೆ. ಇದಾದ ನಂತರ ಆಯುರ್ವೇದದ ಭಾಗ ಬರ್ತದೆ. ನಾನು ನಿನ್ನೆ ಸ್ವಲ್ಪ ಹಿಂಟು ಕೊಟ್ಟಿದ್ದೆ ನಿಮಗೆ. ನಿಮಗೊಂದು ಅನುಮಾನ ಬರ್ಬೋದು, ಪುರಾಣದಲ್ಲಿ ಆಯುರ್ವೇದ ಯಾಕೆ ಅಲ್ವಾ? ಪುರಾಣದಲ್ಲಿ ಆಯುರ್ವೇದ ಯಾಕೆ ಬಂತು? ಈಗ ಪುರಾಣ ಅಂತ ಹೇಳುವಾಗ ವೇದದ ಅಂಗ ಅಥವಾ ವೇದದ ಒಂದು ತಿಳುವಳಿಕೆಯನ್ನು ತೆಗೆದುಕೊಳ್ಳಿಕ್ಕಾಗಿ ಬಂದಂತಹ ನಮ್ಮ ಶ್ಲೋಕಗಳು, ಪುರಾಣಗಳನ್ನು ವ್ಯಾಸರು ರಚಿಸಿದರು ಅಲ್ವಾ? ಅದರಲ್ಲಿ ಆಯುರ್ವೇದ ಯಾಕೆ ಬಂತು ಅಂತ ಕೇಳಿದ್ರೆ, ಅದೇ ಇದನ್ನು ಉಪವೇದ ಅಂತಲೇ ಹೇಳುವುದಲ್ಲ ಪುರಾಣಗಳನ್ನು. ಯಾವ ವೇದದಲ್ಲಿ ಉಂಟಾ ಹಾಗಾದರೆ? ವೇದದಲ್ಲಿ ಆಯುರ್ವೇದ ಉಂಟಾ? ಉಂಟು. ಅಥರ್ವ ವೇದದಲ್ಲಿ ಇದರಲ್ಲಿ ಹೇಳುವಂತಹ ಏನು ಆಯುರ್ವೇದ ಶಾಸ್ತ್ರ ಉಂಟು, ಇದರ ಅಥವಾ ಸುಶ್ರುತನಿಗೆ ಯಾವ ಉಪದೇಶವಾದಂತಹ ಆಯುರ್ವೇದ ಉಂಟು, ಅಥರ್ವ ವೇದದಲ್ಲೂ ಇದೆ. ಅಥರ್ವ ವೇದದಲ್ಲಿದೆ ಅಂತ ಹೇಳುವಾಗ ಋಗ್ವೇದದಲ್ಲೂ ಆ ಮಂತ್ರ ಇದೆ ಅಂತ ಅರ್ಥ. ಹಾಗಾಗಿ ಅದನ್ನೇ ಇದರಲ್ಲಿ ಅರ್ಥ ಮಾಡಿಸೋ ಪ್ರಯತ್ನ ತುಂಬ ದೊಡ್ಡದು. 60 ಅಧ್ಯಾಯಗಳಲ್ಲಿ ಆಯುರ್ವೇದವನ್ನು ಹೇಳ್ತಾನೆ. ನಾನೀಗ 60 ಅಧ್ಯಾಯದ ಸಾರಾಂಶ ಮಾತ್ರ ನಿಮಗೆ ಹೇಳೋದು ಇವತ್ತಿನ ದಿನ. ಯಾಕೆಂತಂದರೆ ನನಗೆ ಗೊತ್ತುಂಟು, ಈಗ ನಾನು ಒಂದೊಂದೇ ಅಧ್ಯಾಯ ತೊಗೊಂಡ್ರೆ 60 ಅಧ್ಯಾಯಕ್ಕೆ ಒಂದೊಂದು ಅಧ್ಯಾಯ, ಆ ಅಧ್ಯಾಯದಲ್ಲಿ ಹೇಳಿದಂತಹ ಡಯಾಗ್ನೋಸ್ ಸಿಸ್ಟಮು ಹೇಳುವಾಗ ತುಂಬ ಹೆಂಗೆಂದರೆ ಒಂದು ಮೆಡಿಕಲ್ ಸೈನ್ಸನ್ನು ಹೇಳಿದಾಗ ಆಗ್ತದೆ, ತಲೆಗೆ ಬೇಗ ಹೋಗುವುದಿಲ್ಲ. ಕೊನೆಗೆ ಬಟ್ಟರೆ ಕಾಲು ನೋವಿಗೇನು ತಲೆನೋವಿಗೇನು ಮಾತ್ರೆ ಅಂತ ನನ್ನ ಹತ್ರ ಕೇಳಲಿಕ್ಕೆ ಶುರು ಮಾಡಬೇಕಷ್ಟೆ. ಹಾಗಾಗಿ ನಿಮಗೆ ಆ ಸಾರಾಂಶವನ್ನು, ಅದ್ಭುತವಾಗಿರುವಂತಹ ಆ ಒಂದು ಕ್ರಿಯೆಯನ್ನು ಮಾತ್ರ ನಾನು ನಿಮಗೆ ವರ್ಣನೆಯನ್ನು ಮಾಡ್ತೇನೆ. ಇದರಲ್ಲಿ ಆಯುರ್ವೇದ ಅಂತ ಹೇಳುವಾಗ ಆಯುರ್ವೇದದ ಒಂದು ಭಾಗದಲ್ಲಿ 5 ರೀತಿಯಾಗಿ ಪ್ರಾರಂಭ ಮಾಡ್ತಾನೆ. ಮೊದಲಿಗೆ ಹೇಗೆ ನಾವು ಅಂದರೆ ಡಯಾಗ್ನಸ್ ಸಿಸ್ಟಮ್, ನಿಧಾನ, ಪೂರ್ವರೂಪ, ರೂಪ, ಉಪಶಯ ಮತ್ತು ಸಂಪ್ರಾಪ್ತಿ ಅಂತ. ನಿಧಾನ ಅಂತಂದರೆ ಆ ರೋಗದ ಮೂಲ ಕಾರಣ, ಮೂಲವಾಗಿ ಆ ರೋಗ ಬರಲಿಕ್ಕೆ ಕಾರಣ ಏನು ಅಂತ. ಅದಾದ ಮೇಲೆ ನಮಗೆ ಪೂರ್ವರೂಪ. ಪೂರ್ವರೂಪ ಅಂದರೆ ಸಿಂಪ್ಟಮ್ಸ್. ರೂಪ ಅಂದರೆ ಉಲ್ಬಣವಾದಾಗ ಯಾವ ರೀತಿಯಾದಂತಹ ಕ್ರಿಯೆ ನಡೀತದೆ. ಅದಾದ್ಮೇಲೆ ಉಪಶಯ ಅಂದರೆ ಔಷಧ ಉಪಚಾರಗಳು, ಅದಕ್ಕೆ ಬೇಕಾದ. ಸಂಪ್ರಾಪ್ತಿ ಅಂದರೆ ಮರಳಿ ನಾವು ಆರೋಗ್ಯಭರಿತರಾಗುವಂಥದ್ದು. ಮತ್ತು ಅದರಲ್ಲಿ 2 ರೀತಿಯಾದಂತಹದ್ದನ್ನು ಅಂದರೆ 2 ವಿಭಾಗವಾಗಿ ವಿಂಗಡಿಸ್ತಾರೆ. ಒಂದು ದೈಹಿಕವಾದಂತಹದ್ದು, ಇನ್ನೊಂದು ಮಾನಸಿಕವಾದಂಥದ್ದು. 2 ಕ್ರಿಯೆಗಳು. ನಿಧಾನ ಅಂತಂದರೆ ಮೂಲ ಕಾರಣ. ನಾನು ಹೇಳಿದೆ, ಈಗ ನಮ್ಮಲ್ಲೂ ಕೂಡ ಈಗ ಒಂದು ರೋಗ ಬಂದಿದೆ ಅಂತ ಹೇಳುವಾಗ ಅದು
ಕಾರಣ ಏನು? ಏನಾದರೂ ಈಗ ಡಾಕ್ಟರ್ ಹತ್ರ ನಾವು ಹೋಗ್ತೇವೆ, ಹೋದಾಗ ಡಾಕ್ಟ್ರು ಕೂಡ ಕೇಳೋದು ಏನಾದರೂ ಅಪಥ್ಯ ತಿಂದಿದ್ರಾ, ಅಂದರೆ ಬೇಡದೇ ಇರೋದು ಏನಾದರೂ ತಿಂದಿದ್ರಾ, ಅಥವಾ ಏನಾದರೂ ಬೇಡದೇ ಇರೋ ಗೀರನ್ನು ಕುಡ್ದಿದ್ರಾ, ಹೊರಗಡೆ ಹೋಗಿದ್ರೆ, ಹೀಗೆಲ್ಲ ಡಾಕ್ಟರ್ ಕೇಳ್ತಾರಲ್ಲ. ಮತ್ತು ಟೆಂಪ್ರೇಚರ್ ಯಾವಾಗ ಹೈ ಆಗೋದು, ಯಾವಾಗ ಲೋ ಆಗೋದು, ಥರ್ಮೋಮೆಟ್ರ್ ಇಟ್ಟು ಟೆಸ್ಟ್ ಮಾಡಿ ಹೇಳಿ, ಬೆಳಗ್ಗೆನ, ಸಂಜೆನ, ಮಧ್ಯಾಹ್ನನ, ರಾತ್ರಿನ ಎಲ್ಲ ಹೇಳ್ತಾರಲ್ಲ ಡಾಕ್ಟ್ರು. ಆಗ ಅದಕ್ಕೆ ಬೇಕಾದಂಥ ಕಾರಣಗಳು ಸಿಗ್ತದೆ. ಅದಾಗುವಾಗ ಅದರ ಸಿಂಪ್ಟಮ್ಸ್, ಪೂರ್ವರೂಪ ಅಂದರೆ ಈಗ ಕೆಲವೊಂದು ಕಾಯಿಲೆ ಒಳಗಡೆನೇ ಇರ್ತದೆ, ಗೊತ್ತಾಗೋದಿಲ್ಲ. ಕೆಲವೊಂದು ಹೊರಗಡೆ, ಅಂತರ್ಬಹಿಷ್ಠ ಅಂತ, ಅಂದರೆ ಒಳಗಿರುವ ಕಾಯಿಲೆ ಮತ್ತು ಹೊರಗಿರುವ ಕಾಯಿಲೆ ಅಂತ. ಇವು ಹೊರಗಿರುವ ಕಾಯಿಲೆ ಅಂತಂದರೆ ಚರ್ಮ ವ್ಯಾಧಿಗಳು, ಸಿಡುಬು, ಚಿಕನ್ ಪಾಕ್ಸ್, ಈ ಥರದ ಕಾಯಿಲೆಗಳು ನಮಗೆ ಗೊತ್ತಾಗ್ತದೆ. ಒಳಗಿರುವಂತಹ ಕಾಯಿಲೆಗಳು ಮೊದಲ ಹಂತದಲ್ಲಿ ಗೊತ್ತಾಗೋದಿಲ್ಲ. ಅದು ಕ್ಯಾನ್ಸರ್ನಂಥದ್ದು, ಬ್ಲ್ಯಾಕ್ನೆಸ್ ಕಾಯಿಲೆಗಳು ತಕ್ಷಣ ಗೊತ್ತಾಗೋದಿಲ್ಲ. ಹಾಗಾಗಿ ಅದು ಒಳಗಿರುವಂತಹ ಕಾಯಿಲೆಗಳು. ಅದಕ್ಕೆ ಸಿಂಪ್ಟಮ್ಸ್ಗಳನ್ನು ಹೇಳ್ತಾನೆ. ಈಗ ಸಿಂಪ್ಟಮ್ಸು ಹೇಗೆ ಬಿಟ್ರೆ ಅಂತ ಕೇಳಿದ್ರೆ, ಒಂದು ಅನಿಮಿಕ್ ಪೇಷಂಟ್ ಸಿಂಪ್ಟಮ್ಸ್ ಅಂತ ತಗೊಳ್ಳುವ. ಹೇಳ್ತಾನೆ ಇದರಲ್ಲಿ. ಅನಿಮಿಕ್ ಆದವನಿಗೆ ಏನಾಗ್ತದೆ ಗೊತ್ತುಂಟಾ? ತಕ್ಷಣ ಗೊತ್ತಾಗೋದು, ಕಣ್ಣು ಬಿಳಿಸ್ಕೊಳ್ತದೆ, ಬಿಳಿ ಆಗ್ತದೆ. ಹಾಗೆ ಸಿಂಪ್ಟಮ್ಸ್ಗಳನ್ನು ನಾವು ನೋಡಬೇಕು. ರೂಪ ಅಂದರೆ ಉಲ್ಬಣವಾದಾಗ, ಈಗ ನಾನು ಒಂದರಲ್ಲೇ ನಿಮಗೆ ಅರ್ಥ ಮಾಡ್ತೀನಿ. ಅನಿಮಿಕ್ ಆದಾಗ, ಈಗ ಪೂರ್ವ ರೂಪದಲ್ಲಿ ನಮಗೆ ಅವನ ಕಣ್ಣು ಬಿಳಿಚಾದಾಗ ಅವನಿಗೆ ಒಳಗಡೆಯಲ್ಲಿ ಮೂಲ ಕಾರಣ ಕಾಯಿಲೆ ಇದೆ, ಅನಿಮಿಕ್ ಇರ್ಬೋದು ಅಂತ ಗೆಸ್ ಮಾಡ್ತಾರೆ. ಅದಾದಮೇಲೆ ರೂಪಕ್ಕೆ ಬರುವಾಗ, ಅದು ಆ ಕಾಯಿಲೆ ಉಲ್ಬಣವಾಗುವಾಗ ಸುಸ್ತಾಗೋದು, ತಲೆ ತಿರುಗಿ ಬೀಳೋದು, ಆಯಿತಾ, ಇದೆಲ್ಲ ರೂಪಗಳು, ಆಯಿತಾ. ಅದಕ್ಕೆ ಉಪಶಯ ಅಂದರೆ ಅದಕ್ಕೆ ಬೇಕಾದಂತಹ ಔಷಧಿಗಳನ್ನು ಮಾಡೋದು. ಮತ್ತೆ ಔಷಧಿಗಳೆಲ್ಲ ಕೊಟ್ಟಾದ ಮೇಲೆ ಸರಿ ಆಯ್ತಾ ಅಂತ ಅಬ್ಸರ್ವ್ ಮಾಡುವ ಒಂದು ದಿನ, ಆಮೇಲೆ ಡಿಸ್ಚಾರ್ಜ್ ಮಾಡುವ. ಕೇಳಿದ್ದೀರಲ್ಲ ಶಬ್ದಗಳು ಆಸ್ಪತ್ರೆಗೆ ಹೋದಾಗ. 5000 ವರ್ಷದ ಹಿಂದೆ ಇದೇ ಮೆಥಡಾಲಜಿಯನ್ನು ವ್ಯಾಸರು ದಾಖಲಿಸಿಟ್ಟಿದ್ದಾರೆ. ಮತ್ತು ಈ ಆಯುರ್ವೇದ ಅನ್ನೋದು ನಮ್ಮ ವೈದ್ಯರು ಪ್ರಯೋಗ ಮಾಡಬೇಕಾದಂತಹ ಮತ್ತು ಸಂಶೋಧನೆ ಮಾಡಬೇಕಾದಂತಹ ವಿಚಾರಗಳು ಅತಿ ಹೆಚ್ಚಿದೆ. ನಾನು ನೆನ್ನೆ ಹೇಳಿದ್ದೇನೆ, ನಮ್ಮಲ್ಲಿ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ಅನ್ನುವಂಥ 2 ರೀತಿಯಾದಂತಹ ಆಯುರ್ವೇದ ಶಾಸ್ತ್ರಗಳಿದೆ. ನಮ್ಮಲ್ಲಿ ಹೆಚ್ಚು ಚರಕ ಸಂಹಿತೆ ಬಳಸೋದು. ಕೇರಳ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಕೇರಳದ ತಲಶಾರಿಯಲ್ಲಿ ಈ ಸುಶ್ರುತನ ಪದ್ಧತಿಯಲ್ಲೇ ಇವತ್ತಿಗೂ ಕೂಡ ಟ್ರೀಟ್ಮೆಂಟ್ ನಡೀತಾ ಇದೆ. ಹಾಗೆ ಹೇಗೆ ಏನು ಅನ್ನುವಂತಹ ಭಾಗವನ್ನು ನಾನು ಮತ್ತೆ ಮುಂದುವರಿಸ್ತೇನೆ. ವಿಶೇಷವಾಗಿ ಗುರು ಸನ್ನಿಧಿಯಿಂದ ನಾನು ಈ ದಿನವೇ ಒಂದೆರಡು ವಿಚಾರಗಳ ಬಗ್ಗೆ, ಸ್ವರ್ಣವಳ್ಳಿ ಮಠದಿಂದ ಪ್ರತಿನಿಧಿಯಾಗಿ ಬಂದಿದ್ದಾರೆ ಗುರುಗಳ ಜೊತೆಗೆ, ಒಂದೆರಡು ವಿಚಾರ ನಿಮ್ಮಲ್ಲಿ ಹಂಚ್ಕೊಳ್ಬೇಕು ಅಂತ ಬಯಸಿದ್ದಾರೆ. ಅವರಿಗೊಂದು 5 ನಿಮಿಷಗಳ 10 ನಿಮಿಷಗಳ ಕಾಲ ನಾನು ಅವಕಾಶ ಮಾಡಿಕೊಟ್ಟು ಮತ್ತೆ ಮುಂದುವರಿಸ್ತೇನೆ. ಧರ್ಮ ಅಂತ ಹೇಳುವಂಥ ವಿಚಾರವನ್ನು ನಾನು ಇವತ್ತೇ ಪ್ರಾರಂಭ ಮಾಡೋದು. ಅದೇ ಸಮಯಕ್ಕೆ ಗುರುಗಳು ಕೂಡ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಶ್ರೀ ಗುರುಭ್ಯೋ ನಮಃ. ರೋಗಗಳ ಬಗ್ಗೆ ಚಿಂತನೆ ಮಾಡುವಾಗ ಕೆಲವೊಮ್ಮೆ ಹೇಗಾಗ್ತದೆ ಅಂತ ಕೇಳಿದ್ರೆ, ಭಗವಂತನ ಇಚ್ಛೆ, ನಾವು ಮಾನಸಿಕವಾದಂತಹ ಕಾಯಿಲೆ, ದೈಹಿಕವಾದಂತಹ ಕಾಯಿಲೆಯ ವಿಚಾರ ಅಂತ 2 ರೀತಿಯಾಗಿ ಹೇಳಿದೆ. ಈ ಮಾನಸಿಕವಾದಂತಹ ಕಾಯಿಲೆ ನಿವಾರಣೆ ಹೇಗೆ ಮಾಡಬೇಕು? ಸೈಕೋಥೆರಪಿ, ಸರಿಯಲ್ವಾ? ಹಾಗಾದರೆ ಭಗವದ್ಗೀತೆ 2ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಗೆ ಸೈಕೋಥೆರಪಿ ಮಾಡಿದ್ದಾನೆ ಅಂತ ಅರ್ಥವನ್ನು ಗ್ರಹಿಸಲಿಕ್ಕೆ ತುಂಬ ಅನುಕೂಲ ಆಗ್ತದೆ.
ಅದು ಅರ್ಜುನನಿಗೆ ಮಾತ್ರ ಮಾಡದ್ದಲ್ಲ, ನಮಗೂ ಮಾಡದ್ದೇ. ಇಲ್ಲಿ ಆ ವಿಚಾರವನ್ನ, ಪ್ರಸ್ತಾವನೆಯನ್ನ ನೀವು ಪ್ರಾರಂಭ ಮಾಡಿದಾಗ ಯಾವಾಗಾದ್ರೂ ಒಂದು ದಿನ ನಾನೇ ಬಂದು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೇನೆ. ಈಗ ದೈಹಿಕವಾದಂತಹ ಕಾಯಿಲೆಯ ವಿಶ್ಲೇಷಣೆ ತುಂಬ ವಿಸ್ತಾರವಾಗಿ ಹೇಗೆ ಡಯಾಗ್ನೋಸ್ ಮಾಡಬೇಕು ಅಂತ ಆಗಲೇ ಹೇಳಿದಾಗೆ, ಮೊದಲಿಗೆ ನಿಧಾನದ ರೂಪ, ಹೊರಗಡೆಯಿಂದ ಕಾಣುವಂತಹ ಕಾಯಿಲೆಗಳು, ಆ ಹೊರಗಡೆಯಿಂದ ಕಾಣುವಂತಹ ಕಾಯಿಲೆಗೆ ಅನೇಕ ಗಿಡಮೂಲಿಕೆಗಳ ಪ್ರಸ್ತಾವನೆಯನ್ನು ಮಾಡ್ತಾರೆ. ಅದರಲ್ಲಿ ಆ ಡಯಾಗ್ನೋಸ್ ಮಾಡುವಂಥದ್ದು ಮತ್ತೆ ಅಲ್ಲಲ್ಲಿ ಕೆಲವೊಂದು ಮಂತ್ರದ ವಿಚಾರಗಳನ್ನು ಕೂಡ ಸವಿಸ್ತಾರವಾಗಿ ಹೇಳ್ತಾರೆ. ಇಂತಹ ಗಿಡಮೂಲಿಕೆಯ ಪ್ರಯೋಗ ಮಾಡುವಾಗ ಇಂತಿಂತಹ ಒಂದು ಮಂತ್ರಗಳನ್ನು ಉಚ್ಚಾರ ಮಾಡಿ, ಅಲ್ಲಿ ಗಣಪತಿ ಮಂತ್ರ, ಶಿವ ಮಂತ್ರ, ದುರ್ಗೆ ಮಂತ್ರ, ಧನ್ವಂತರಿಯ ಮಂತ್ರ, ಮಹಾವಿಷ್ಣು ಮಂತ್ರ, ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಪ್ರಥಮವಾಗಿ ಇದರಲ್ಲಿ ಸಂಕ್ಷಿಪ್ತವಾಗಿ ಮಾತ್ರ ಗರುಡ ಪುರಾಣದಲ್ಲಿ ಹೇಳಿರುವಂತಹ ಸುಶ್ರುತನ ಆಯುರ್ವೇದ ಶಾಸ್ತ್ರ ಏನಿದೆ, ಇದು ಮುಂದೆ ಸುಶ್ರುತನ ನಡೆಗೆ ಕಾರಣವಾದಂತಹದ್ದು. ಜ್ವರ ನಿಧಾನದ ಬಗ್ಗೆ, ಹೇಗೆ ಜ್ವರವನ್ನ ನಾವು ಡಯಾಗ್ನೋಸ್ ಮಾಡಬೇಕು ಅನ್ನೋದು ಪ್ರಥಮವಾಗಿ ಶುರು ಮಾಡ್ತಾರೆ. ಅದೇ ಜ್ವರ ಅಂತ ಹೇಳುವಾಗ ನಮಗೆ ಗೊತ್ತಿದೆ, ಒಂದು ವಿಶೇಷವಾಗಿ ಜ್ವರ ಅಂತ ಹೇಳೋದು ನಮಗೆಲ್ಲ ಗೊತ್ತಾಗ್ತದೆ, ಡಯಾಗ್ನೋಸ್ ಈಗ ಎಲ್ಲರಿಗೂ ಗೊತ್ತಾಗುವಂಥದ್ದು. ಆದರೆ ಒಂದು ವಿಶೇಷವಾಗಿ ಒಂದು ವಿಚಾರವನ್ನ ಅದರಲ್ಲಿ ಹೇಳುವಂಥದ್ದು, ಜ್ವರದ ವಿಚಾರವಾಗಿ ಏನು ಅಂತ ಕೇಳಿದ್ರೆ, ಎಲ್ಲ ಜ್ವರಕ್ಕೂ ಕೂಡ ಒಂದೇ ಔಷಧಿ ಅಲ್ಲ. ಕೆಲವೊಮ್ಮೆ ಇನ್ನಿತರ ಕಾಯಿಲೆಗಳಿಗೆ ಜ್ವರವೇ ಪೂರ್ವ ರೂಪವಾಗಿರ್ತದೆ ಅಂತ. ಸಿಂಪ್ಟಮ್ಸ್, ಪೂರ್ವರೂಪ ಅಂದ್ರೆ ಸಿಂಪ್ಟಮ್ಸ್, ನಾನು ಮೊದಲೇ ಹೇಳಿದೆ. ಕೆಲವೊಂದು ಕಾಯಿಲೆಗಳಿಗೆ ಜ್ವರವೇ ಪೂರ್ವ ರೂಪವಾಗಿ ನಮಗೆ ಕಾಣಿಸ್ತದೆ. ಹಾಗಾಗಿ ಡಯಾಗ್ನೋಸ್ ಮಾಡುವಾಗ, ನಿಧಾನವನ್ನು ಮಾಡುವಾಗ ಸೂಕ್ಷ್ಮವಾಗಿ ನೋಡಬೇಕು. ಹಾಗಾಗಿ ಈ ಜ್ವರ ಅನ್ನುವಂಥದ್ದು, ಅದರಲ್ಲಿ ತುಂಬ ರೀತಿಯಾದಂತಹ ಜ್ವರದ ಬಗ್ಗೆ ಹೇಳ್ತಾರೆ. ಅದಾದ ಮೇಲೆ ಕಾಸ ಅಂದರೆ ಕೆಮ್ಮು, ಸಂಸ್ಕೃತದಲ್ಲಿ ಕಾಸ, ಹಿಂದಿಲಿ ಕಾಸ್. ಸಂಸ್ಕೃತದಿಂದ ಉತ್ಪತ್ತಿಯಾದಂತಹ ಭಾಷೆಗಳು ಅನ್ನೋದಕ್ಕೆ ನಾನು ಹೇಳಿದೆ. ಕೆಮ್ಮಿಗೆ ಯಾವ ರೀತಿಯಾದಂತಹ ಉಪಶಮನಗಳನ್ನು ಮಾಡಬೇಕು, ತುಂಬ ರೀತಿಯಾಗಿ ಹೇಳ್ತಾನೆ. ಅದಾದ ಮೇಲೆ ಶ್ವಾಸರೋಗದ ಬಗ್ಗೆ, ಆಮೇಲೆ ರಾಜಯಕ್ಷ್ಮ ಅಂದರೆ ಟ್ಯೂಬರ್ಕ್ಯುಲೋಸಿಸ್, TB, ಅದರ ಬಗ್ಗೆ ಹೇಳುವಂತಹದ್ದು, ಹೃದ್ರೋಗಗಳ ಬಗ್ಗೆ ಹೇಳುವಂತಹದ್ದು, ಹಾಗೆ ಡಯಾಬಿಟಿಕ್ ತುಂಬ ರೀತಿಯಾದಂಥ ಡಯಾಗ್ನೋಸಿಸ್ ಅನ್ನು ಹೇಳ್ತಾನೆ. ಅದರಲ್ಲಿ ಈ ಡಯಾಬಿಟಿಕ್ ಈಗೆಲ್ಲ ನಾವು ಬ್ಲಡ್ ಶುಗರ್ ಟೆಸ್ಟ್ ಎಲ್ಲ ಮಾಡಿಸ್ತೇವಲ್ಲ, ಇದರಲ್ಲಿ ಒಂದು ಮಾತು ಹೇಳ್ತಾನೆ, ನಮಗೆ ಶುಗರ್ ಬಂದಿದೆ ಅಂತ ನಾವು ಸೆಲ್ಫ್ ಟೆಸ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ಡಯಾಗ್ನೋಸ್ ಮಾಡುವಾಗ ಅದರಲ್ಲಿ ಒಂದು ರೀತಿಯಾದ ಡಯಾಗ್ನೋಸ್ ಸಿಸ್ಟಮ್ನಲ್ಲಿ ಹೇಳ್ತಾನೆ, ಯಾವ ವ್ಯಕ್ತಿ ಮೂತ್ರ ಮಾಡಿದಾಗ ಆ ಮೂತ್ರದ ಸುತ್ತ ಇರುವೆಗಳು ಬರ್ತದೋ ತಿಳ್ಕೊಳ್ಳಿ ಅವನಿಗೆ ಶುಗರ್ ಇದೆ ಅಂತ. ಡಯಾಗ್ನೋಸಿಂಗ್ ಸಿಸ್ಟಮ್ ಅಂತ ಹೇಳಿ ಅದನ್ನು ಹೇಳ್ತಾನೆ. ಆಮೇಲೆ ಈ ವಿದ್ರೋಗಗಳು, ಗುಲ್ಮ ಅಂದರೆ ಕ್ಯಾನ್ಸರ್, ತುಂಬ ರೀತಿಯಾದಂತಹ ಕ್ಯಾನ್ಸರ್ಗಳು ಹೇಳ್ತಾನೆ. ಈ ಕ್ಯಾನ್ಸರ್ಗಳನ್ನು ಹೇಳುವಾಗ ಅದರಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಎಳೆಯ ಪ್ರಾಯದ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರುವುದಿಲ್ಲ. ಗಂಡು ಮಕ್ಕಳಿಗೆ ಬರ್ಬೋದು, ಆದರೆ ಹೆಣ್ಣು ಮಕ್ಕಳಿಗೆ, ಎಳೆಯ ಪ್ರಾಯದ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರುವುದಿಲ್ಲ. ಗಂಡು ಮಕ್ಕಳಿಗೆ ಬರುವ ಸಂಭವ ಅದು ಬರ್ತದೆ, ತಂದೆ ಮಾತಾಪಿತೃ ದೋಷಗಳಿಂದ ಬರುವಂತಹ ಸಂಭವ ಇರ್ತದೆ, ಆದರೆ ಹೆಣ್ಣು ಮಕ್ಕಳಿಗೆ ಬರುವುದಿಲ್ಲ. ಹಾಗೆ ವಯಸ್ಸಾದ ಮೇಲೆ ಬ್ಲಡ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು, ಉಳಿದ ಕ್ಯಾನ್ಸರ್ಗಳು ಬರುವುದಿಲ್ಲ ಹೆಣ್ಣು ಮಕ್ಕಳಿಗೆ. ಗಂಡು ಮಕ್ಕಳಿಗೆ ಎಲ್ಲ ಸಮಯದಲ್ಲೂ ಯಾವಾಗ ಬೇಕಾದರೂ ಈ ಗುಲ್ಮ, ತುಂಬ ರೀತಿಯಾದ ಕ್ಯಾನ್ಸರ್ಗಳು, ಈ ಅಪೆಂಡಿಸೈಟಿಸ್ ಗುಲ್ಮದ ಕ್ಯಾಟಗರಿಯಲ್ಲೇ ಬರುವಂಥದ್ದು, ಈ ಅಪೆಂಡಿಸೈಟಿಸು, ಆಮೇಲೆ ಪ್ಯಾಂಕ್ರೈಟಿಸ್ ಹೇಳ್ತೇವಲ್ಲ ನಾವು, ಆಮೇಲೆ ಗ್ಲಾಲ್ ಬ್ಲಾಡರ್ ಇನ್ಫೆಕ್ಷನ್ ಎಲ್ಲವನ್ನು ಹೇಳ್ತಾನೆ. ಅದಕ್ಕೆ ಉಪಶಯವನ್ನು ಕೂಡ, ಆ ಉಪಶಯಕ್ಕೂ ಮಾತ್ರ ಅಂದರೆ ಔಷಧಿಗಳನ್ನು ಪ್ರಯೋಗ ಮಾಡುವಂಥದ್ದು. ಹೀಗೆ ಮಾತಾಡ್ತಾ
ಅಗ್ನಿಮಾಂದ್ಯದ ಬಗ್ಗೆ ಹೇಳ್ತಾನೆ. ಅಗ್ನಿಮಾಂದ್ಯದಲ್ಲಿ ಈ ಅಗ್ನಿಮಾಂದ್ಯ ಒಂದು ದೋಷವನ್ನು ಕೂಡ ಮುಂದೆ ಈ ಪ್ರೇತಕಾಂಡದಲ್ಲಿ ಹೇಳ್ತಾನೆ. ಈ ಅಗ್ನಿಮಾಂದ್ಯ ದೋಷ ಬರೋದು ಬಹುಶಃ ಎಲ್ಲೋ ಆ ರೀತಿ ಕಾಯಿಲೆ ಇರೋರು ಹಿಂದಿನ ಜನ್ಮದಲ್ಲಿ ಪುರೋಹಿತರಾಗಿರ್ಬೇಕು ಅಂತ ನಾನು ತಮಾಷೆ ಮಾಡೋದು. ಯಾಕೆ ಗೊತ್ತುಂಟ, ಈಗ ಕೆಲವೊಮ್ಮೆ ನಿಮಗೆ ಆಶ್ಚರ್ಯ ಆಗ್ಬೋದು. ಈಗ ನಾವು ಗುರುಗಳೆಲ್ಲ ಹೋಮ ಮಾಡುವಾಗ ಈ ಬಟ್ಟೆ ಹಾಕಿ ಸಿಕ್ಕಾಪಟ್ಟೆ ಸೌದೆ ಹಾಕ್ತಾರೆ, ದಗ 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 ಬೆಂಕಿ ಉರ್ಸೆ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಶಾಸ್ತ್ರದಲ್ಲಿ ಹೇಳಿದ್ದಾನೆ. ಏನಂತ ಗೊತ್ತಾ, ಉರಿಯದೇ ಇರುವ ಬೆಂಕಿಗೆ ಆಹುತಿಗಳನ್ನು ಕೊಟ್ಟರೆ ಅಗ್ನಿಮಾಂದ್ಯ ದೋಷ ಬರ್ತದೆ. ಯಾರಿಗೆ? ಪುರೋಹಿತನಿಗೆ. ಅದಕ್ಕೆ ನಾನು ಸಿದ್ಧ ಇಲ್ಲ ಅಂತ. ಅಗ್ನಿಮಾಂದ್ಯ ಅಂದರೆ ಅಜೀರ್ಣತೆಗಳು, ತಿಂದದ್ದು ಸರಿಯಾಗುವುದಿಲ್ಲ, ಮಲಬದ್ಧತೆ ಆಗುವುದು, ಅಜೀರ್ಣಗಳಾಗೋದು, ಈ ಅಗ್ನಿಮಾಂದ್ಯ ದೋಷಗಳು. ಆ ಅಗ್ನಿಮಾಂದ್ಯ ದೋಷಕ್ಕೆ ಉಪಶಮನಗಳು ಅದು ಬರುವುದಕ್ಕೆ ಒಂದಿಷ್ಟು ಕರ್ಮ ವಿಪಾಕದ ಪ್ರಕಾರವಾಗಿ ಹೇಳುವಂತಹದ್ದು. ಅದ್ರಲ್ಲಿ ನಾನು ತಮಾಷೆ ಮಾಡಿದೆ, ಪುರೋಹಿತರಾಗಿದ್ರು ಅನ್ಸುತ್ತೆ, ಹಾಗಾಗಿ ಅವರಿಗೆ ಅಗ್ನಿಮಾಂದ್ಯ ದೋಷ ಬಂದಿದೆ ಅಂತ. ಹೊಗೆ ಆಗಲಿ ಅಂತ ತುಂಬ ಜನ ಬಯಸ್ತಾರಲ್ಲ ಮನೆಯಲ್ಲಿ, ಹಾಗಾಗಿ ಭಟ್ರುಗಳು ಹೊಗೆ ಮಾಡೋದು ಅಂತ. ನಂದು ವಿರೋಧ ಉಂಟು, ನಾನು ಮಾಡೋದಿಲ್ಲ ಅದಕ್ಕೆ. ಇಲ್ಲ, ನನಗೆ ಬೇಕು, ಇಷ್ಟು ಕಾಷ್ಟ ಬೇಕು ಅಂತಲೇ ಕೇಳ್ತೇನೆ. ಹಾಗೆ ಅಗ್ನಿಮಾಂದ್ಯದ ಒಂದು ಕಾಯಿಲೆ ಬಗ್ಗೆ. ಆಮೇಲೆ ಈ ಗರ್ಭ ಅಂದರೆ ಪ್ರಸವ ವೇದನೆ ಕಮ್ಮಿಯಾಗಿ ಪ್ರಸವವಾಗಲಿಕ್ಕೆ ಸುಲಭವಾಗಿ ಬೇಕಾದಂತಹ ಔಷಧೋಪಚಾರಗಳು. ಒಂದಿಷ್ಟು ವರ್ಷಗಳಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇತ್ತು, ನೆನಪಿದೆಯಲ್ಲೋ ಗೊತ್ತಿಲ್ಲ, ಈ ನೀರಿನೊಳಗೆ ಪ್ರಸವ ಮಾಡಿಸಿದ್ರೆ ನೋವು ಕಮ್ಮಿ ಆಗ್ತದೆ ಅಂತ. ಎಲ್ಲಿಂದ ಬಂತು ಗೊತ್ತಾ? ಚೀನಾ ಅಮೇರಿಕದಿಂದ ಬರಲಿಲ್ಲ, ಗರುಡ ಪುರಾಣದಲ್ಲಿ ಹೇಳಿದ್ದು. ಅಲ್ಲ, ನಮಗೆ ಹಾಗೆಯಾ, ನಮ್ಮಲ್ಲಿ ಹೇಳಿದ್ದು ಸರಿಯಲ್ಲ ಅಂತ. ಅದು ಆ ರೀತಿಯಾಗಿ ತುಂಬ ಔಷಧಿಗಳನ್ನು ಹೇಳಿದ್ದಾನೆ. ಮತ್ತೆ ಇನ್ನೊಂದು ಸ್ತ್ರೀ ರೋಗದ ಬಗ್ಗೆನೇ ಒಂದು ಅಧ್ಯಾಯಗಳು. ಯಾಕೆಂದ್ರೆ ಅವರಿಗೆ ಆ ದೇಹ ಪ್ರಕೃತಿಗಳು ವ್ಯತ್ಯಾಸ ಉಂಟು, ಗರ್ಭಕೋಶಗಳುಂಟು. ಆ ಗರ್ಭಕೋಶದ ಸಂದರ್ಭದಲ್ಲಿ ಆಗುವಂಥದ್ದು. ಅದರಲ್ಲಿ ಒಂದು ಸಣ್ಣ ಒಂದು ಔಷಧಿ ಬಗ್ಗೆ ನಾನು ನಿಮಗೆ ಹೇಳಬೇಕು. ಈಗಿನ ಇದರಲ್ಲಿ PCODs ತುಂಬ ಜನ ಹೆಣ್ಮಕ್ಳು ಹೇಳೋದನ್ನು ಕೇಳಿದೆ. ಅದು ಪ್ರಾರಂಭ ಆದಮೇಲೆ ಬೇರೆ ಬೇರೆ ಔಷಧಿಗಳನ್ನು ಹೇಳಿದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ಹೇಗೆ ಕಮ್ಮಿ ಮಾಡ್ಬೋದು, ಅಥವಾ ಆ ಕಾಯಿಲೆ ಬರದೇ ಇರುವಾಗ ಹೇಗೆ ಕಾಪಾಡ್ಕೊಳ್ಬೋದು, ಅದು ಬಹಳಷ್ಟು ಔಷಧಿಗಳನ್ನು ಹೇಳಿದ್ದಾನೆ. ಅದರಲ್ಲಿ ಒಂದು ಔಷಧಿ ಹೇಳಿಲ್ಲ ನಾನು, ಅತ್ತಿ ಹಣ್ಣು ಅಂತ ಕೇಳಿದ್ದೀರಾ? ಅತ್ತಿ ಹಣ್ಣು ಏನುಂಟಲ್ಲ, ಈ ಅತ್ತಿ ಹಣ್ಣನ್ನು ಒಂದು ಪ್ರಮಾಣದಲ್ಲಿ ಆಗಾಗ ಹೆಣ್ಣು ಮಕ್ಕಳು ಈ ರಜಸ್ವಲೆ ಆದ ಪ್ರಾರಂಭದಲ್ಲಿ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರೆ ಅವರಲ್ಲಿ ಈ ಪ್ರಾಬ್ಲಮ್ಸ್ ಬರುವುದಿಲ್ಲ, ರಜಸ್ವಲ ದೋಷಗಳು ಬರುವುದಿಲ್ಲ ಅಂತ. PCOD ಅಂತ ಹುಡುಕ್ಬೇಡಿ, ಇಂಗ್ಲೀಷ್ನಲ್ಲಿ ಬರೋದಿಲ್ಲ ಅದು ಅಂತ. ರಜಸ್ವಲ ದೋಷಗಳು ಬರುವುದಿಲ್ಲ ಅಂತ. ಇಷ್ಟೆಲ್ಲ ಸಿಂಪಲ್ ಉಂಟ ಒಟ್ರೆ, ತುಂಬ ಸೊಲ್ಯೂಷನ್ಗಳಲ್ಲಿ ಅದು ಒಂದು ಅಂತ. ಹೀಗೆ ಆ ಸ್ತ್ರೀ ರೋಗಗಳ ಬಗ್ಗೆ ಹೇಳುವಂಥದ್ದು. ಅದಾದಮೇಲೆ ಅದರಲ್ಲೇ ಇನ್ನೊಂದು ವಿಶೇಷವಾದಂಥದ್ದು, ಹೆಣ್ಣು ಮಕ್ಕಳು ಅಂದರೆ ಹೆರಿಗೆ ಆದ ನಂತರದಲ್ಲಿ ಕೆಲವೊಬ್ಬರಿಗೆ ಹಾಲು ಉತ್ಪತ್ತಿ ಆಗುವುದಿಲ್ಲ, ಹಾಲು ಇರುವುದಿಲ್ಲ ಮಗುವಿಗೆ ಕೊಡಲಿಕ್ಕೆ, ಸಂಕಟ ಪಡ್ತಾರೆ, ಏನೇನೋ ಟ್ರೀಟ್ಮೆಂಟ್ಗಳು ಏನೇನೋ ಮಾಡ್ತಾರೆ. ಅದಕ್ಕೊಂದು ಹೇಳ್ತಾನೆ, ಅಜಕ್ಷೀರ ತದಾಭವಂ, ಅಂದರೆ ತಾಯಿಗೆ ಸಖತ್ತು ಆಡಿನ ಹಾಲು ಕುಡಿಸು, ಮಗುವಿಗೆ ಹಾಲು ಬರ್ತದೆ ಅಂತ. ಅದೇ ನಾವು ಹೇಳೋದು, ನಮ್ಮಲ್ಲಿರುವ ಔಷಧಿ ಉಂಟು, ನಾವು ಬಿಟ್ಟಿದ್ದೇವೆ ಅಷ್ಟೇನೆ ಅಂತ. ತಾಯಿಗೆ ಆಡಿನ ಹಾಲು ಹೆಚ್ಚು ಕುಡಿಸಿದ್ರೆ ಆಯ್ತು, ಹಾಲಾಗ್ತದೆ. ದನದ ಹಾಲು ಆಗಬಹುದು, ಇದರಲ್ಲಿ ಅಜಕ್ಷೀರ ಅಂತ ಹೇಳಿದ್ದಾನೆ. ಅಂದರೆ ಆಡಿನ ಹಾಲನ್ನು ಹೆಚ್ಚು ಕುಡಿಸೋದ್ರಿಂದ ತಾಯಿಗೆ ಹಾಲು ಉತ್ಪತ್ತಿ ಆಗ್ತದೆ, ಮಗುವಿಗೆ ಬೇಕಾದಷ್ಟು ಹಾಲು ಸಿಗ್ತದೆ ಅಂತ. ಈಗ ಕೆಲವೊಬ್ಬರಲ್ಲಿ ಅಯ್ಯಯ್ಯೋ ಇದು ಗೊತ್ತಾಗಲಿಲ್ಲಲ್ಲ ನಮಗೆ ಅಂತ ಅನಿಸೋದು ಸಹಜ. ಹೀಗೆ ತುಂಬ ಹೇಳಿದ್ದಾನೆ. ಅದಾದಮೇಲೆ ಇದರಲ್ಲೂ ಕೂಡ ಗುಲ್ಮ ಅಂದರೆ ಕ್ಯಾನ್ಸರ್ ಬಗ್ಗೆ ಹೇಳ್ತಾನೆ. ಉಲ್ಬಣವಾದ ನಂತರದಲ್ಲಿ, ಅಂದರೆ ಅದು ಉಲ್ಬಣ ಅಂದರೆ ಲಾಸ್ಟ್ ಸ್ಟೇಜಿಗೆ ಹೋದ್ಮೇಲೆ ಅದಕ್ಕೆ ಉಪಶಮನ ಇಲ್ಲ, ಅದು ಅಂತರ್ಮುಖ ಅಂತ. ಇದರಲ್ಲೂ ಸ್ಪಷ್ಟವಾಗಿ ಹೇಳ್ತಾನೆ, ಈ ಗುಲ್ಮ ಅಂದರೆ ಕ್ಯಾನ್ಸರ್ ಬಂದದ್ದು ತಕ್ಷಣ ಗೊತ್ತಾಗೋದಿಲ್ಲ, ಉಲ್ಬಣ ಆಗೋ ತನಕ ಗೊತ್ತಾಗೋದಿಲ್ಲ. ಆದರೆ ಡಯಾಗ್ನೋಸ್ ಮಾಡಲಿಕ್ಕೆ ಒಂದು ಅವಕಾಶ ಉಂಟು, ಒಂದು ಅನುಮಾನ ಬರಲಿಕ್ಕೆ ಕಾರಣವನ್ನು ಹೇಳ್ತಾನೆ ಅವನು. ಗುಲ್ಮ ಇರಬಹುದು ಅಥವಾ ಕ್ಯಾನ್ಸರ್ ಇರಬಹುದು ಅಂತ. ಆ ವ್ಯಕ್ತಿ
ಇಮ್ಯುನಿಟಿ ಪವರ್ ಅಂತ ನಾವೀಗೇನು ಹೇಳ್ತೀವಲ್ಲ ಅದು ಕಮ್ಮಿ ಇರ್ತದೆ. ಕಾಯಿಲೆಗಳು ನಾರ್ಮಲ್ ಮನುಷ್ಯನಿಗಿಂತ ತುಂಬ ತಡವಾಗಿ ವಾಸಿಯಾಗ್ತದೆ. ಅಂದರೆ ಸಿಂಪ್ಟಮ್ಸ್ಗಳು ಹೇಗೆ ಕಂಡು ಹಿಡಿಯಲಿಕ್ಕೆ ಅವಕಾಶ ಉಂಟು ಕ್ಯಾನ್ಸರ್ಗಳನ್ನು ಅಂತ ಹೇಳಿ. ಆಮೇಲೆ ಕೂದಲು ಉದುರುವಿಕೆಯ ಪ್ರಮಾಣ ಹೆಚ್ಚಿರ್ತದೆ, ಮತ್ತೆ ಉದ್ದ ಕೂದಲು ಕೂಡ ಬರ್ತದೆ ಅಂತ, ಎರಡೂ ಕೂಡ ಸಿಂಪ್ಟಮ್ಸ್ಗಳೇ. ಹಾಗಾಗಿ ತುಂಬ ಸಿಂಪ್ಟಮ್ಸ್ಗಳನ್ನು ಹೇಳ್ತಾನೆ. ಆ ಗುಲ್ಮವನ್ನು ಕಂಡುಹಿಡಲಿಕ್ಕೆ ಆದರೆ ಯಾರೂ ಗಮನಿಸೋದಿಲ್ಲ ಅಲ್ಲ, ನಮಗೆ ಅನುಮಾನ ಬರೋದು ಹೇಗೆ ಅಂತ. ಆದರೆ ಇದರಲ್ಲೂ ಕೂಡ ಹೇಳೋದು ಅದೇನೆ. ಆದರೆ ಇದರಲ್ಲಿ ಒಂದಿಷ್ಟು ಸರ್ಪಗಳ ಮುಖಾಂತರ ಪರಿಹಾರಗಳನ್ನೆಲ್ಲ ಹೇಳ್ತಾನೆ. ಆಮೇಲೆ ಅದಾಗುವಾಗ ಮತ್ತೆ ಈ ಅತಿಸಾರ ಅಂದರೆ ಗೊತ್ತುಂಟು ನಿಮಗೆ, ಡಯೇರಿಯಾ, ಈ ಥರದ ಕಾಯಿಲೆ, ಅದಕ್ಕೆ ಬೇಕಾದಂತಹದ್ದು ಕುಷ್ಠರೋಗಗಳು. ಆಮೇಲೆ ಆ ಕುಷ್ಠರೋಗಕ್ಕೆ ಔಷಧಿಗಳನ್ನು, ಉಪಶಮನವನ್ನು ಹೇಳ್ತಾನೆ. ಆಮೇಲೆ ಎಲಿಫೆಂಟೈಸ್, ಆನೆಕಾಲು ರೋಗಕ್ಕೆ ತುಂಬ ಔಷಧಿಗಳನ್ನು ಹೇಳ್ತಾನೆ. ಅದರಲ್ಲಿ ಇನ್ನೊಂದು ವಿಶೇಷ ಹೇಳ, ವಿಷ್ಣು ಸಹಸ್ರನಾಮ ಪಠನೆ ಮಾಡಿದ್ರೆ ಆನೆಕಾಲು ರೋಗ ಕಮ್ಮಿ ಆಗುತ್ತೆ ಅಂತ ಹೇಳಿ ಇರುವಂಥದ್ದು. ಭಕ್ತಿ ಬೇಕು, ಯಾವುದಕ್ಕೆ ಆದರೂ ಕೂಡ ವಿಷ್ಣು ಸಹಸ್ರನಾಮದಿಂದಲೂ ಕೂಡ ಆನೆಕಾಲು ರೋಗ, ಎಲಿಫೆಂಟೈಸ್ ಕಮ್ಮಿ ಆಗ್ತದೆ ಅಂತೇಳಿ. ಇದರಲ್ಲಿ ಹೇಳುವಾಗ ಇದರಲ್ಲಿರುವ ವಿಷ್ಣು ಸಹಸ್ರನಾಮವನ್ನೇ ಹೇಳಿದ್ದಾನೆ. ಹಾಗೆ ಅದನ್ನು ಹೇಳ್ತಾ, ಹಾಗೆ ಈ ಬಾಲ್ಡ್ನೆಸ್, ಕೂದಲು, ತಲೆಯಲ್ಲಿ ಕೂದಲು ಇರುವುದಿಲ್ಲಲ್ಲ, ಈಗ ಅದಕ್ಕೆ ಔಷಧಿ ಇಲ್ಲ. ತುಂಬ ಜನ ಅಂದರೆ ಹೇಳ್ತಾರೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಇದರಲ್ಲಿ 7 ದಿನದಲ್ಲಿ ಕೂದಲು ತರಿಸ್ತೀನಿ ಅಂತ ಹೇಳ್ತಾನೆ. ಪ್ರಯೋಗ ಮಾಡ್ಬೋದಲ್ಲ ನಮ್ಮ ವೈದ್ಯರು, ತುಂಬ ಗಿಡಮೂಲಿಕೆಗಳು ಅದನ್ನೆಲ್ಲ ಹೇಳ್ತಾನೆ. ನಾನೊಂದು ಹೇಳ, ಒಂದು ಔಷಧಿ ಇದೆ, ನಿಮಗೆ ಹಾಸ್ಯಾಸ್ಪದ ಅನಿಸ್ಬೋದು. ಒಂದು ಔಷಧಿ ಹೇಳ್ತಾನೆ, ಏನು ಗೊತ್ತುಂಟ, ಸ್ವಲ್ಪ ನಾವು ಈಗಿಲ್ಲ, ವೀರಪ್ಪನ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕಾಗಿತ್ತು ಈ ಔಷಧಿ ಮಾಡಲಿ. ಆನೆ ದಂತವನ್ನು ತರಬೇಕಂತ, ಅದಕ್ಕೆ ಹೇಳೋದು. ಒಂಚೂರು ಕೊಡ್ತಿದ್ದ, ಅವನು ಹೇಳ್ಕೊಡ್ತಿದ್ದ ಹೇಗೆ ತರುವುದು ಅಂತ. ಆನೆ ದಂತ ತಂದು ಸುಟ್ಟು ಲೇಹ ಮಾಡಬೇಕಂತ. ಲೇಹ ಮಾಡಿ ತಲೆಗೆ ಹಚ್ಚಿದ್ರೆ 7 ದಿನದಲ್ಲಿ ಕೂದಲು ಬರ್ತದೆ ಅಂತ. ಪ್ರಯೋಗ ಮಾಡ್ಬೋದಲ್ಲ? ಅಲ್ಲ, ನಾವು ಮಾಡೋದು ಬೇಡ. ವೈದ್ಯಶಾಸ್ತ್ರದಲ್ಲಿ ಯಾರು ವೈದ್ಯರಿದ್ದಾರೆ, ನಮ್ಮ ಆಯುರ್ವೇದ ಪಂಡಿತರುಗಳಿದ್ದಾರೆ, ಅವರು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡು ಪ್ರಯೋಗ ಮಾಡಬಹುದು. ಅಂದರೆ ಇದೆಲ್ಲದರ ಜೊತೆಗೆ ಮಾನಸಿಕವಾದಂತಹ ಕಾಯಿಲೆಗೆ, ಈಗ ನಮ್ಮಲ್ಲಿ ಈ ಸೈಕೋಥೆರಪಿ ಮಾಡುವಂತಹ ಸಿಸ್ಟಮನ್ನು ಮುಂಚೆನೇ ಹೇಳಿದ್ದಾನೆ. ಸೈಕೋಥೆರಪಿ ಮಾಡಲಿಕ್ಕೆ ಧ್ಯಾನ ಅನುಸಂಧಾನಾದಿ ಕ್ರಿಯೆಗಳನ್ನು ಮಾಡಿಸಬೇಕು ಅಂತ. ಹೇಗೆ ಮಾಡಿಸೋದು ಅದನ್ನೇ 4 ಅಧ್ಯಾಯ ಹೇಳಿದ್ದ. ನಾನು ನಿಮ್ಗೆ ಅದಕ್ಕೊಂದು ಸಣ್ಣ ಒಂದು ವಿಶ್ಲೇಷಣೆಯನ್ನು ಕೊಡ್ತೇನೆ ಅಷ್ಟೇ. ಧ್ಯಾನದ ಬಗ್ಗೆ ಒಂದು ಚೂರು ಹೇಳಿ, ಅಂದರೆ ಸೈಕೋಥೆರಪಿಲಿ ಅತಿ ಹೆಚ್ಚು ಧ್ಯಾನದ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಇದನ್ನು ನೋಡುವಾಗ ದತ್ತಾತ್ರೇಯ ಯೋಗ, ನಾವು ಯೋಗ ಅಂತಂದರೆ ಕೈಕಾಲು ಮುರ್ಕೊಳ್ಳೋದು ಅಷ್ಟೇ ತಿಳ್ಕೊಂಡಿದ್ದೇವೆ. ಯೋಗದ ಒಂದು ಭಾಗವೇ ಧ್ಯಾನ. ಆ ಧ್ಯಾನವನ್ನು ಮಾಡಿಸುವಂತಹದ್ದು, ಆ ಧ್ಯಾನ ಮಾಡಿಸುವ ಕ್ರಿಯೆಗಳನ್ನು ಹೇಳ್ತಾನೆ. ಹಾಗೆ ಈಗ ಧ್ಯಾನ ಅಂತಂದರೆ ಏನು ಧ್ಯಾನ ಮಾಡೋದು ಭಟ್ರೆ, ಏನು ಧ್ಯಾನ ಮಾಡೋದು ಅಂತ ನಮ್ಮಲ್ಲಿ ಒಂದು ಅನುಮಾನ. ಮತ್ತು ಹೇಗೆ ಧ್ಯಾನ ಮಾಡಬೇಕು ಅನ್ನೋದು ನಾನು ಹೇಳಿದ್ದೇನೆ. ದೇಹವನ್ನು ಸ್ಥಿರ ಮಾಡಬೇಕು. ಎಕ್ಸಾಂಪಲ್ ಹೇಳಿದ್ದೆ ಅನ್ಕುಂಟಲ್ಲ, ಹಾಲು. ಹಾಗೆ ದೇಹವನ್ನು ಸ್ಥಿರ ಮಾಡಬೇಕು, ಯಾವ ಆಸನದ ಮೇಲೆ ಕೂರಬೇಕು, ಹೇಗೆ ಕೂರಬೇಕು ಎಲ್ಲ ಹೇಳಿ ಆಯಿತು. ಧ್ಯಾನ ಮಾಡಬೇಕು, ಯಾರನ್ನು ಧ್ಯಾನ ಮಾಡಬೇಕು ಅಂತ ಆದರೆ ಪುಂಡರೀಕಾಕ್ಷರನ್ನು ಧ್ಯಾನ ಮಾಡಿ, ಪುರುಷೋತ್ತಮನನ್ನು ಧ್ಯಾನ ಮಾಡಿ, ನಾರಾಯಣನನ್ನು ಧ್ಯಾನ ಮಾಡಿ, ಶಿವಧ್ಯಾನ ಮಾಡಿ, ಹೇಗಾದರೂ ಸರಿ ಧ್ಯಾನ ಮಾಡಿ. ಈ ರೀತಿಯಾಗಿ ಧ್ಯಾನದಲ್ಲಿ ಮಗ್ನನಾಗಬೇಕು. ಏನು ಧ್ಯಾನ ಅಂತಂದರೆ ಅರ್ಥ ಏನು ಅಂತ ಕೇಳಿದ್ರೆ, ನಮ್ಮ ಒಳಗೆ ನಾವು ಹೊಕ್ಕಿ ನೋಡುವಂಥದ್ದೇ ಧ್ಯಾನ. ಹೇಗೆ ನೋಡೋದು? ನಮಗೆ ಕಾಣಿಸ್ತದೆ, ಖಂಡಿತ ಕಾಣಿಸ್ತದೆ. ಅದಕ್ಕೆ ಒಂದಿಷ್ಟು ತೊಡಕುಗಳು ಬರ್ತದೆ. ಈಗ ನನ್ನಲ್ಲಿ ಕೆಲವೊಬ್ಬರು ಪ್ರಶ್ನೆ ಕೇಳೋದು ಉಂಟು.
ಧ್ಯಾನ ಮಾಡಲಿಕ್ಕೆ ಅಂತ ಕೂರ್ತ್ರೆ ಬಿಟ್ರೆ ಧ್ಯಾನ ಮಾಡುವಾಗ ಏನೇನೋ ವಿಚಿತ್ರ ವಿಚಿತ್ರ ಕಣ್ಣು ಮುಂದೆ ಬರೋದು. ಬರಲೇಬೇಕಲ್ಲ, ಬರಬೇಕದು. ಮೊದಲು ಒಳಗಡೆ ಇರುವ ಅಸುರರೆಲ್ಲ ಹೊರಗೆ ಬರಬೇಕು ಅಂತಾದ್ರೆ ಅವೆಲ್ಲ ಕಾಣಬೇಕು, ಅಸುರರೆಲ್ಲ ಕಾಣಬೇಕು. ಗಂಡ್ಮಕ್ಳಿಗೆ ಹೇಳುವಾಗ ಅಯ್ಯೋ ಭಟ್ರೆ ಧ್ಯಾನ ಅಂತ ಕೂರೋದು, ಕಾಲೇಜಿನ ಯಾವುದಾದ್ರು ಹೆಣ್ಮಕ್ಳು ಕಣ್ಣು ಮುಂದೆ ಬರ್ತಾರೆ, ಎಂತ ಮಾಡೋದು, ಮೊದಲು ಅವರು ಹೊರಗೆ ಹೋಗ್ಲಿ ಅಂತ. ಹೊರಗೆ ಹೋಗಬೇಕು, ಅವರು ಹೊರಗೆ ಹೋಗ್ಬೇಕು ತಾನೇ ಭಗವಂತ ಒಳಗೆ ಬರೋದು. ಈ ನಿಮ್ಗೆ ಇನ್ನೊಂದು ವಿಸ್ಮಯ ಹೇಳ್ತೇನೆ. ನನ್ನಲ್ಲಿ ಒಂದು ಡಾಕ್ಟ್ರು ತುಂಬ ಧ್ಯಾನವನ್ನು ಮಾಡ್ತಿದ್ರು, ಧ್ಯಾನ ಕ್ರಿಯೆಗಳನ್ನು ಅಭ್ಯಾಸ ಮಾಡಿದ್ರು. ಮಾಡುವಾಗ ತುಂಬ ಒಂದು ವರ್ಷ, 1.5 ವರ್ಷದ ನಂತರ ನನಗೆ ಅವರು ಧ್ಯಾನ ಕ್ರಿಯೆ ಪ್ರಾರಂಭ ಮಾಡಿ ನಂತರ ಸಿಕ್ಕದ್ದು. ಅವರು ಪರೀಕ್ಷೆ ರೀತಿಯಲ್ಲಿ ಕೇಳಿದ್ರು ಅಥವಾ ಆಸಕ್ತಿ ಭರಿತರಾಗಿ ಕೇಳಿದ್ರೋ ಗೊತ್ತಿಲ್ಲ. ನನ್ನಲ್ಲಿ ಗುರುಗಳು ಹೀಗೆ ಇರುವಾಗಲೇ ಕೇಳೋದು. ಬಟ್ರೆ ನಾನು ಧ್ಯಾನ ಮಾಡುವಾಗ ಅಥವಾ ಧ್ಯಾನಕ್ಕೆ ಕೂತಾಗ ನನಗೆ ಪ್ರತಿ ಬಾರಿಯೂ ಕೂಡ ಹಾವು ಕಾಣ್ತದೆ, ನಾಗರ ಹಾವು ಕಾಣ್ತದೆ. ಎಂತ ಮಾಡೋದು, ಅದರಿಂದ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಕಿರಣದವರೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು ಭಟ್ರೆ ಅಂತ. ನಾನು ಏನು ಉತ್ತರ ಕೊಟ್ಟಿರ್ಬೋದು, ನಾಗರ ಸಮಸ್ಯೆ ಉಂಟು, ಪರಿಹಾರ ಮಾಡ್ಕೊಳ್ಳಿ ಭಟ್ರಲ್ಲ. ಹೇಳಲಿಲ್ಲ, ಹಾಗೆ ಹೇಳಲಿಲ್ಲ. ಹಾಗಾದರೆ ತಕ್ಷಣ ಧ್ಯಾನ ಬಿಡಿ, ಮದುವೆ ಆಗಿ ಅಂತಂದೆ. ಧ್ಯಾನದಲ್ಲಿ ಹಾವು ಕಾಣಿಸೋದು ಅಂತಂದರೆ ಮೂಲಾಧಾರ ಕಾಣಿಸೋದು. ಮೂಲಾಧಾರ ಕಾಣಿಸೋದು ಅಂತಂದರೆ ಆ ಸಮಯಕ್ಕೆ ನಮ್ಮ ದೇಹ ಅಥವಾ ಆತ್ಮ ವಿವಾಹ ಬಂಧನಕ್ಕೆ ಬೀಳಲಿಕ್ಕೆ ಬಯಸ್ತಾ ಉಂಟು ಅಂತ, ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಿ, ಹಾಗಾಗಿ ನಾಗರ ಹಾವು ಕಾಣಿಸ್ತಾ ಉಂಟು ಅಂತ. ಮದುವೆ ಆಗಿದೆ, ಮದುವೆ ಆದರೂ ಮತ್ತೆ ಧ್ಯಾನ ಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು, ನಾಗರ ಹಾವು ಕಾಣಲಿಲ್ಲ. ಅಂದರೆ ಅರ್ಥ ಏನು ಅಂತಂದರೆ ಧ್ಯಾನದಲ್ಲಿ ನಾವು ಅಷ್ಟು ಸುಲಭವಾಗೆಲ್ಲ ಒಳ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ವರ್ಷಗಳ ಸಾಧನೆ ಬೇಕು. ಆ ಸಾಧನೆಗೆ ಬಂದರೆ ಸಮಾಧಿಯ ಸ್ಥಿತಿಗೆ ಹೋಗ್ಬೋದು, ಬಿಟ್ರೆ ಆಗ ಅಂತರ್ಮುಖರ ಆಗ್ಲಿಕ್ಕೆ ಆಗುದಿಲ್ಲ. ಸಮಾಧಿಯ ಸ್ಥಿತಿ ಅಂತಂದ್ರೆ ಏನರ್ಥ ಗೊತ್ತುಂಟಾ? ಹೊರಗಡೆ ಜೀವ ಮಾತ್ರ, ಅಂದ್ರೆ ದೇಹ ಎಲ್ಲ ಕೆಲಸ ಮಾಡ್ತಾ ಉಂಟು, ಆದರೆ ಆ ದೇಹಕ್ಕೆ ಯಾವುದೇ ಜ್ಞಾನ ಇಲ್ಲ, ಸ್ಪರ್ಶಾದಿಗಳು ಅಥವಾ ಹೊರಗಿನ ಯಾವುದೇ ವಾತಾವರಣದ ಜ್ಞಾನ ಅದಕ್ಕಿಲ್ಲ. ಮನಸ್ಸು ಸ್ತಬ್ಧವಾಗಿ ಬಿಡ್ತದೆ. ಆ ಸ್ಥಿತಿಗೆ ಸಮಾಧಿ ಅಂತ ಹೇಳುವಂಥದ್ದು. ಯಾವ ಚಿತ್ರಣವೂ ಕಣ್ಣು ಮುಂದೆ ಬರುವುದಿಲ್ಲ, ಯಾವ ಶಬ್ದವೂ ಕಿವಿಗೆ ಹೋಗುವುದಿಲ್ಲ, ಯಾವ ಆಲೋಚನೆಯೂ ಕೂಡ ತಲೆ ಮಾಡುವುದಿಲ್ಲ. ಆಯ್ತಾ? ಆ ಸ್ಥಿತಿಯನ್ನ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಆ ಸ್ಥಿತಿಗೆ ಬರಲಿಕ್ಕೆ ಎಷ್ಟು ಸಾಧನೆ ಬೇಕು. ಹಾಗಾಗಿ ಆ ಕ್ರಿಯೆಯಿಂದ ಅಥವಾ ಆ ರೀತಿಯಾದಂತಹ ಒಂದು ಪ್ರಯೋಗದಿಂದ ಈ ಮಾನಸಿಕವಾದಂತಹ ಒಂದು ಕಾಯಿಲೆಗಳನ್ನು ಕಮ್ಮಿ ಮಾಡ್ಬೋದು. ಇದು ತೀರಾ ಉಲ್ಬಣವಾದ ಮೇಲೆ ಹೇಳುವಂಥದ್ದು. ಮೊದಲ ಹಂತದಲ್ಲಿ ಸೈಕೋಥೆರಪಿ ಪ್ರಕಾರ ಹಾಗೆ ಸೈಕಾಲಜಿಕಲಿ ಕೂರಿಸಿ ಕೌನ್ಸಿಲಿಂಗ್ ಮಾಡಿ ಎಲ್ಲ ಹೇಳ್ತಾರೆ, ಆಯ್ತಾ? ಇದಾದ ಮೇಲೆ ನಾವು ನೋಡಬೇಕಾದಂತಹ ವಿಚಾರಗಳು, ಸ್ತ್ರೀ ಧರ್ಮ ಸ್ವಲ್ಪ ಮಾತ್ರ ಪ್ರಾರಂಭ ಮಾಡಿ ನಾಳೆ ಮುಂದುವರಿಸ್ತೇನೆ ಅದನ್ನು. ಸಮಯ ಆಗ್ತಾ ಬಂತು ಮಾತೆಯರಿಗೆ. ಸ್ತ್ರೀ ಧರ್ಮ ಅಂತ ಹೇಳುವಾಗ ನಮ್ಮಲ್ಲಿ ಹೇಗೆ ಹೇಳುವುದು ಅಂತ ಕೆಲವೊಮ್ಮೆ ನಮ್ಮ ಸಂಸಾರ ಸರಿಯಾಗಿ ನಡಿಬೇಕು, ಮನೆ ಸರಿಯಾಗಿ ನಡಿಬೇಕು, ಲೋಕ ಸರಿಯಾಗಿ ನಡಿಬೇಕು, ಇದೆಲ್ಲವೂ ಸರಿ ನಡಿಬೇಕು ಅಂತಂದಾಗ ಸ್ತ್ರೀ ಧರ್ಮದಲ್ಲಿ ಇರಬೇಕು. ಸ್ತ್ರೀ ಧರ್ಮದಲ್ಲಿ ಇರಬೇಕು. ಸ್ವಲ್ಪ ಆಲೋಚನೆ ಮಾಡಿ, ನಿಮ್ಮ ತಲೆಗೊಂದು ಸಣ್ಣ ಚುಟುಕನ್ನು ಬಿಟ್ಟು ಹೋಗ್ತೇನೆ. ಎಷ್ಟು ಮಂದಿ ಸೊಲ್ಯೂಷನ್ ಕೊಡ್ತೇನೆ ನಾನು ನಾಳೆ. ಎಷ್ಟು ಮಂದಿ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ರಂಗೋಲಿಯನ್ನು ಹಾಕಿ ನಂತರದಲ್ಲಿ ಅಗ್ನಿ ಆರಾಧನೆ ಬಿಟ್ಟರೆ, ಇವತ್ತು ಗ್ಯಾಸ್ ತೊಂದರೆ ಇಲ್ಲ, ಅದು ಅಗ್ನಿ ಅಲ್ಲ, ಆರಾಧನೆಯನ್ನು ಮಾಡಿ ನಂತರ ಭಗವಂತನನ್ನು ಧ್ಯಾನ ಮಾಡ್ತೀರಿ. ಯಾಕೆ ಮಾಡಬೇಕು ಹಾಗೆ? ಯಾಕೆ ಆ ಧರ್ಮ?
ಸ್ತ್ರೀಗೆ ಇದು ಕಂಡೀಷನ್ಸ್ ಅಲ್ಲ, ಕಂಡೀಷನ್ಸ್ ಅಲ್ಲ. ಇದು ಸ್ತ್ರೀ ಧರ್ಮ ಅನ್ನುವಂಥದ್ದು ಯಾಕೆ ಹೀಗೆ ಮಾಡಬೇಕು, ನಾವು ಯಾಕೆ ಈಗ ಹೇಳೋದುಂಟು ಕೆಲವೊಮ್ಮೆ, ಬಿಟ್ಟರೆ ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ಕೂತ್ರೆ ನಾವು ಈ ಉಳಿದ ಕೆಲಸಗಳನ್ನೆಲ್ಲ ಮಾಡುವಾಗ ಮೈ ಬೆವರ್ತದೆ, ಕೊಳೆ ಆಗ್ತದೆ, ಆಮೇಲೆ ಪಾಯ್ಖಾನೆ ಎಲ್ಲ ನಾವು ಸ್ವಚ್ಛ ಮಾಡಿರ್ತೇವೆ, ಮತ್ತೆ 2ನೇ ಬಾರಿ ಸ್ನಾನ ಮಾಡಿ, ಯಾರು ಬೇಡ ಅಂದರು, ಮಾಡಬಾರ್ದು ಅಂತ ಹೇಳಲಿಲ್ಲ ಅಂತ, ಮಾಡಬಾರ್ದು ಅಂತ ಹೇಳಲಿಲ್ಲ ಅಂತ. ಎಷ್ಟು ಜನ ಮಾಡ್ತಿದ್ದೀರಿ, ಎಷ್ಟು ಜನ ರೂಢಿಯಲ್ಲಿ ಇಟ್ಕೊಂಡಿದ್ದೀರಿ. ನಾವೇ ಮಾಡಲಿಲ್ಲ ಅಂತಂದರೆ ನಮ್ಮ ಮಕ್ಕಳಿಗೆ ನಾವೆಂತ ಹೇಳೋದು ಅಲ್ವಾ? ಅಲ್ಲ, ಕಲಿಯುಗದಲ್ಲೇ ಇನ್ನೂ ಹೆಚ್ಚು ಬೇಕಿದು ಅಂತ. ಈ ಕ್ರಿಯೆಗಳು ಬೇಕು. ಅದರ ಹಿಂದೆ ವೈಜ್ಞಾನಿಕ ಕಾರಣ ಇದೆ, ವೈಜ್ಞಾನಿಕ ಕಾರಣ ಇದೆ. ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು. ಯಾಕೆ ಏಳಬೇಕು, ಯಾಕೆ ಏಳಬೇಕು ಅಂತ ಒಂದು ಉದಾಹರಣೆ, ಒಂದು ನಿಯಮ. ಯಾಕೆ ನಮಗೆ ಈಗ ರಾತ್ರಿಡೀ ನಿದ್ದೆಗೆಟ್ಟು ಕೆಲಸ ಮಾಡಿರ್ತೇವೆ, ಬಿಟ್ರೆ ನೀವು ಬೆಳಗ್ಗಿನ ಜಾವ ಹೇಳಿ ಅಂತ ಹೇಳಬೇಡಿ ಅಂತ ಹೇಳಬೇಡಿ. ಆ ಸ್ಥಿತಿ ಇಲ್ಲ. ಆ ಸ್ಥಿತಿ ಇದ್ದರೆ ಅದು ಬೇರೆ ಆಪ್ಷನ್ ಉಂಟು, ಅದಕ್ಕೆ ಹೇಳ್ತೇನೆ. ಆದರೆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಎದ್ದಾಗ, ಮತ್ತು ನಾನು ಆಗಲೇ ಹೇಳಿದಾಗೆ ಸೂರ್ಯೋದಯಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು, ಗಂಡಸರಿಗೆ ಮಾತ್ರ ಕಂಡೀಷನ್. ಯಾಕೆ ಹೆಣ್ಮಕ್ಳು ಮಾಡಲಿ ಅಂತ ಅಲ್ಲ. ಎದ್ದು ಸ್ನಾನಾದಿಗಳನ್ನು, ನಿಯಮ ಅದೇನೆ. ಅಂದರೆ ಸ್ನಾನ ಹೇಗೆ ಮಾಡಬೇಕು, ದಂತಲಾಗನೆ ಹೇಗೆ ಮಾಡಬೇಕು, ಈ ಎಲ್ಲ ಕ್ರಿಯೆ ಗಂಡು ಹೆಣ್ಣು ಅಂತ ಡಿಫ್ರೆನ್ಸ್ ಇಲ್ಲ, ಅವ್ರಿಗೆ ಹಾಗೇನೆ. ಆ ರೀತಿ ಸ್ನಾನಾದಿ ಕ್ರಿಯೆಗಳನ್ನು ಮಾಡಿ ನಂತರ ನಾವು ಮನೆಯ ಮುಂದೆ ರಂಗವಲ್ಲಿ ಅಥವಾ ಕ್ರಿಯೆಗಳನ್ನು ಹಾಕುವ ಸಮಯ ಸೂರ್ಯೋದಯಕ್ಕಾದರೆ ಆ ಮೊದಲ ಕಿರಣ ನಮ್ಮ ಮೈಯ ಮೇಲೆ ಬೀಳಬೇಕು. ಬೀಳುವಾಗ ಉಳಿದಂತಹ ಯಾವುದೇ ದ್ರವ್ಯಗಳು, ಮೈಲಿಗೆಗಳು ಮೈ ಮೇಲೆ ಇದ್ದರೆ ನಮ್ಮ ದೇಹ ಎನರ್ಜಿ ತಗೊಳ್ಳೋದಿಲ್ಲ, ಆಕ್ಟಿವೇಟ್ ಆಗುವುದಿಲ್ಲ. ಬಹಳಷ್ಟು ಕಾಯಿಲೆಗೆ ಅದು ಕಾರಣ ಆಗ್ತದೆ. ಹೆಣ್ಮಕ್ಕಳು UV ರೇಸಿಗೆ ಬೀಳುವುದೇ ಇಲ್ಲ ಹೊರಗೆ, ಹಾಗಾಗ್ತದೆ ಅಂತ. ಮಕ್ಕಳಿಗೆ ಜಾಂಡೀಸ್ ಬಂದರೆ ಡಾಕ್ಟ್ರು ಹೇಳೋದು ಕೇಳಿದ್ದೀರಾ, ಹೊರಗಡೆ ಬಿಸಿಲಲ್ಲಿ, ಎಳೆ ಬಿಸಿಲಲ್ಲಿ ಇಡಿ ಅಂತ. ಅಲ್ಲ, ನೀವು ಪ್ರತಿದಿನ ಅದೇ ಮಾಡೋದು ಅಂತ. ಹಾಗೆಲ್ಲ ನೀವು ರಂಗೋಲಿ ಹಾಕುವಾಗ ಸೂರ್ಯನ ಉದಯ ಆಗುವ ಸಮಯಕ್ಕೆ ಹಾಕಿ. ಯಾಕೆ ಆಗುತ್ತಂದರೆ ಆ ಕಿರಣ, ಮೊದಲ ಕಿರಣ ನಿಮ್ಮ ಮೈ ಮೇಲೆ ಬೀಳುವಾಗ ನಿಮ್ಮ ಮೈನಲ್ಲಿ ಅಗ್ನಿ ಪ್ರಕಾಶಗೊಳ್ಳುತ್ತದೆ. ಅಗ್ನಿ ಪ್ರಕಾಶಗೊಂಡಾಗ ಚಲನೆಗಳು ಪ್ರಾರಂಭವಾಗ್ತದೆ. ಇದು ಗೊತ್ತುಂಟಾ? ಈ ಟೆಕ್ನಾಲಜಿ ಫಸ್ಟ್ ಗೊತ್ತಿರಬೇಕು. ಪ್ರಪಂಚದಲ್ಲಿ ಎಲ್ಲದಕ್ಕೂ ಚಲನೆ, ಮೂವ್ಮೆಂಟ್ ಅಂತ ನಾವೇನು ಹೇಳ್ತೇವೆ, ಇದನ್ನು ಕೊಡುವುದು ಅಗ್ನಿ. ಗಾಡಿ ಓಡಬೇಕು, ಇಂಜಿನ್ ಒಳಗೆ ಏನು ರನ್ ಆಗ್ತಾ ಇರ್ತದೆ, ಅಗ್ನಿ ಹೋಗೋದಿಲ್ಲ, ಇಲ್ಲೋ ಅಗ್ನಿಯಲ್ಲೇ ಇರ್ತಾನೆ. ಬಟ್ ಅದು ಓಡಲಿಕ್ಕೆ ಬೆಂಕಿ, ಅಗ್ನಿ ಅಲ್ವಾ? ಒಂದು ಮಿಷಿನ್ ರನ್ ಆಗಬೇಕು, ಒಳಗಡೆ ಬೆಂಕಿ. ಈ ಎಲ್ಲಕ್ಕೂ ಕೂಡ ಅಗ್ನಿ ಚಲನೆಯನ್ನು ಕೊಡ್ತಾನೆ. ಆ ಅಗ್ನಿ ಉತ್ಪಾದನೆ ಸೂರ್ಯನಿಂದ ಬರ್ತದೆ. ಹಾಗಾಗಿ ರಂಗೋಲಿಯನ್ನು ಬೆಳಗ್ಗೆ ಹಾಕಿ ಸ್ವಚ್ಛ ಮಾಡಿ ಎಲ್ಲ ಚಂದ ಮಾಡಿ, ಸ್ವಲ್ಪ ಮನಸ್ಸು ಸಂತೋಷ ಆಗಬೇಕಲ್ಲ, ಹಾಗಾಗಿ ಚಂದ ಒಂದು ರಂಗೋಲಿ ಹಾಕೋದು ಅಂತ. ಮತ್ತು ಅದು ಅಕ್ಕಿ ಹಿಟ್ಟಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ. ಇರಲಿ, ಈಗ ಅಕ್ಕಿ ಹಿಟ್ಟಿನಲ್ಲಿ ನಮಗೆ ಬೆರಳು ಓಡುವುದಿಲ್ಲ. ಆ ಅಕ್ಕಿ ಹಿಟ್ಟಲ್ಲಿ ಹಾಕೋದು ಯಾಕೆ ಅಂತಂದರೆ, ಈ ನಮ್ಮ ಈ ಇರುವೆ ಇವೆಲ್ಲ ಮನೆ ಒಳಗೆ ಬರೋದು ಬೇಡ, ಅದರ ಆಹಾರ ಅಲ್ಲುಂಟು, ಅದು ತಗೊಂಡು ಹೋಗ್ತದೆ ಅನ್ನೋ ಕಾರಣಕ್ಕೆ ಮಾಡಬೇಕು ಅಂತ. ಮತ್ತು ಸ್ನಾನ ಮಾಡೋದು ಯಾಕೆ, ಬಟ್ಟೆ ಸ್ನಾನ ಮಾಡದೆ ಹೋದರೆ ಆ ಕಿರಣ ನಮಗೆ ಬರುವುದಿಲ್ಲ ಅಂತ. ನಿಮಗೆ ಒಂದು ಹೇಳ್ತೇನೆ, ಸಾಂಸಾರಿಕ ಕ್ರಿಯೆಗಳನ್ನು ಬಿಡುವ ನಾವು. ಮಲಗಿದಾಗ ಬಾಯಿಂದ ಜೊಲ್ಲುಗಳೆಲ್ಲ ಬರ್ತದೆ. ಸುಖನಿದ್ರೆ ಅಂತಂದರೆ ಹಾಗಿರಬೇಕು ಅಂತ ಹೇಳ್ತದೆ. ಜೊಲ್ಲೆಲ್ಲ ಬರ್ತದೆ, ನೋಡಿದ್ದೀರಾ? ಅಂದ್ರೆ ಅಬ್ಸರ್ವ್ ಮಾಡಿದ್ದೀರಾ ನೀವು? ಹಾಂ, ಅದು ಮಕ್ಕಳಿಗೆ ಬರ್ತದೆ. ಸುಖನಿದ್ರೆ ಅಂದರೆ ಅದೇ ಆ್ಯಕ್ಚುಲ್ ಆಗಿ ಆ ರೀತಿಯಾಗಿ ಅದು ಮೈಯೆಲ್ಲ ಆಗಿರ್ತದೆ. ಆ ರೀತಿ ಮೈ ಆದಾಗ ಮೈಯಲ್ಲಿ ಕೀಟಾಣುಗಳಿರ್ತದೆ. ಬಿದ್ದ ಸೂರ್ಯಕಿರಣ ಅದನ್ನು ನಾಶ ಮಾಡಲಿಕ್ಕೆ ಸರಿಯಾಗ್ತದೆ, ಬಿಟ್ಟರೆ ಒಳಗೆ ಎಂತ ಹೋಗುವುದು. ಹಾಗಾಗಿ ಸ್ನಾನ ಮಾಡಿ ಅಂತ. ನಾನು ಇಷ್ಟು ಹೇಳಿದ್ದನ್ನು ಹಾಗೆ ಬಿಡಬೇಡಿ, ಮನೆಗೆ ಹೋಗಿ ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ ನೀವು ಭಟ್ರು ಹೇಳಿದ ಸರಿಯಾ ತಪ್ಪಾ ಅಂತ.
ಯಾಕೆ ಗೊತ್ತುಂಟಾ, ಈಗ ನೀವು ನಾನು ಹೇಳದ್ದನ್ನು ನಂಬುತ್ತೀರಿ, ಮಾಡ್ತೀರಿ, ಸರಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನೀವು ಹೇಳಬೇಕಲ್ಲ, ಎಂಥದ್ದು ಜನ್ಸಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕಲ್ಲ, ಅದಕ್ಕೆ ನಿಮ್ಮ ಸಂಶೋಧನೆ ಬೇಕು. ಹಾಗೆ ಹೇಳಿದ್ರೆ ನಡೆಯುವುದಿಲ್ಲ ಅವರಿಗೆ. ಅಗ್ನಿ ಆರಾಧನೆ ಮಾಡಬೇಕು. ಅಗ್ನಿಯನ್ನು ಆರಾಧನೆ ಮಾಡಿದ್ರೆ ಒಂದು ಧನ್ಯವಾದದ ಸ್ವರೂಪ ಅಲ್ವಾ ಅದು ಅಗ್ನಿ. ನಾನು ಆಗಲೇ ಹೇಳಿದೆ ಚಲನೆ ಕೊಡುವವನು ಅಗ್ನಿ ಅಂತ. ಹಾಗಾಗಿ ಚಲನೆ ಮಾಡಲಿಕ್ಕೆ ನಾವು ಸದಾ ಋಣಿಯಾಗಿರಬೇಕು. ಅದು ಗ್ಯಾಸ್ ಆಗಿರಲಿ, ಸೌದೆ ಆಗಿರಲಿ, ಅಥವಾ ನಿಮ್ಮ ಈಗ ಕರೆಂಟ್ ಒಲೆ ಬೇಕಾದ್ರೆ ಆಗಿರಲಿ, ಅಗ್ನಿಯನ್ನು ನೆನಪು ಮಾಡಿ ಆರಾಧನೆ ಮಾಡೋದು. ನಾವು ಈ ಹೊಸ ಮನೆ ಕಟ್ಟುವಾಗ ಹಾಲು ಉಕ್ಸೋದು ಅಂತಲ್ಲ ಅದು ಪದ್ಧತಿ, ಬಂದಿದೆ ರೂಢಿಯಲ್ಲಿ. ಅಗ್ನಿ ಜ್ವಾಲೆ ಮಾಡೋದು, ರಕ್ಷೋಹ ಅಗ್ನಿಯನ್ನ, ಅದು ಹೆಣ್ಣು ಮಕ್ಕಳಿಗೋಸ್ಕರ ಆ ಹೋಮ ಮಾಡೋದು. ಮನೆ ರಕ್ಷಣೆ ಮತ್ತು ಆ ಮನೆಯಲ್ಲಿ ಸದಾ ಅಗ್ನಿಯ ನಿವಾಸ ಇರಬೇಕು ಅಂತ ಆ ಹೋಮ ಮಾಡಿ ಅದೇ ಅಗ್ನಿಯಿಂದ ಹಚ್ಚಬೇಕು ಅಂತಿದೆ. ಅದೇ ಅಗ್ನಿಯನ್ನು ಹಾಕಿ ನಾವು ಅಲ್ಲಿ ಅಗ್ನಿ ಜ್ವಾಲನೆ ಮಾಡಬೇಕು. ಆ ಮನೆಯ ಯಜಮಾನತೆಯ ಕೊನೆವರೆಗೂ ಅದೇ ಅಗ್ನಿ ಇರಬೇಕು. ಆ ಅಗ್ನಿ ಆರೋದು ಯಾವಾಗ ಅಂದರೆ ಅವಳ ಅಂತ್ಯಷ್ಟಿಯಲ್ಲಿ. ಹೀಗೆಲ್ಲ ಉಂಟು ಕ್ರಿಯೆ. ಹಾಗಾಗಿ ಆ ಅಗ್ನಿ ಕಾಪಾಡಿಕೊಂಡು ಅದಕ್ಕೊಂದು ನಾವು ಆರಾಧನೆ ಮಾಡೋದು, ಧನ್ಯವಾದ ಅರ್ಪಿಸೋದು, ಪೂಜೆ ಮಾಡೋದು, ಆ ರೀತಿಯಾಗಿ ಎಷ್ಟು ಜನ ಮಾಡ್ತಿದ್ದಾರೆ ಅದನ್ನು ಮಾಡಿ ನೋಡಿ. ಹಾಂ, ಅಲ್ಲ ಇಷ್ಟು ಕೆಲಸ ಸರಿಯಾಗಿ ಆಗಿದ್ರೆ ವಾಕಿಂಗ್ ಬೇಕಾಗೋದಿಲ್ವಾ ಅಂತ ಇರಲಿ. ಅಲ್ಲ, ವಾಕಿಂಗ್ ಮಾಡೋದು ತಪ್ಪಲ್ಲ. ವಾಕಿಂಗ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರು ಏನು ಸ್ನಾನ ಮಾಡಿ ಹೋಗೋದಿಲ್ಲಲ್ಲ. ಮತ್ತೆ ಹಾಗೆ ಅಲ್ಲ, ಈ ಥರದ ತುಂಬ ಕ್ರಿಯೆಗಳುಂಟು. ನಾನು ಇಲ್ಲಿ ಯಾರಿಗೂ ಡಾಮಿನೇಟ್ ಹೇಳ್ತಾ ಇಲ್ಲ. ಹೀಗೆ ಮಾಡೋದ್ರಿಂದ ಸ್ವತಃ ಅವರಿಗೆ ಅಭಿವೃದ್ಧಿ ಉಂಟು, ಆಯಿತಾ. ಮತ್ತು ಸಂಪ್ರದಾಯದಿಂದ ತುಳಸಿ ಪೂಜೆಗಳುಂಟು, ಆರೋಗ್ಯಕ್ಕೆ ಅದು ಒಳಿತನ್ನು ಕೊಡ್ತದೆ. ಅದರ ಉತ್ಪತ್ತಿಯಾಗುವ ಆಕ್ಸಿಜನ್ ಸಂಜೆ ಹೇಳಲಿಲ್ಲ, ಗೊತ್ತುಂಟ ನಿಮಗೆ? ತುಳಸಿಯ ಪೂಜೆ ರಾತ್ರಿ ಅಥವಾ ಸಂಜೆ ಹೇಳಲಿಲ್ಲ ನಮಗೆ, ಬೆಳಗ್ಗೆನೇ ಹೇಳಿದ್ದಾನೆ. ಅತಿ ಹೆಚ್ಚು ಆಮ್ಲಜನಕವನ್ನು ಉತ್ಪತ್ತಿ ಮಾಡ್ತದೆ ತೋಳಿ ದೇಹದೊಳಗೆ. ಹಾಗಾಗಿ ತುಳಸಿ ಪೂಜೆಯನ್ನು ಮಾಡಬೇಕು ಅಂತ. ನೀವು ಮಧ್ಯಾಹ್ನ 12 ಗಂಟೆಗೆ ಎತ್ತಿ ಬಂದಮೇಲೆ ತುಳಸಿ ಪೂಜೆ ಮಾಡಿದ್ರೆ ಆಗ ತುಳಸಿ ಪೂಜೆ ಮಾಡೋದು ಒಂದೇ, ಆಲದ ಮರ ಪೂಜೆ ಮಾಡೋದು ಒಂದೇ, ಅಷ್ಟೇ ಉತ್ಪತ್ತಿ ಅಂತ. ನಮಗೆ ಬೇಕಲ್ಲ, ದೇಹಕ್ಕೆ ಬೇಕಲ್ಲ ಆಕ್ಸಿಜನ್. ಹಾಗಾಗಿ ತುಳಸಿ ಪೂಜೆ ಮಾಡಿ. ನಾವು ಯಾಕೆ ಅದರ ಹಿಂದಿರೋ ವಿಜ್ಞಾನವನ್ನು ತಿಳ್ಕೊಳ್ಳೋದಿಲ್ಲ? ತಿಳ್ಕೊಳ್ಬೇಕಲ್ಲ. ಆಮೇಲೆ ಉಳಿದ ಕ್ರಿಯೆಗಳೆಲ್ಲ ಇರ್ತದೆ. ಮತ್ತೆ ನೀವು ಕೆಲಸ ಎಲ್ಲ ಮಾಡಿ ಆದಮೇಲೆ ಹಾಗೆ ನಿಮಗೆ ಫೀಲ್ ಉಂಟು ಅಂತಾದರೆ ಮತ್ತೆ ಸ್ನಾನ ಮಾಡಿ, ಏನೂ ತೊಂದರೆ ಇಲ್ಲ, ಏನೂ ಸಮಸ್ಯೆ ಇಲ್ಲ. ಆದರೆ ಕ್ರಿಯೆಗಳು ಹೀಗಿದ್ದಾಗ ನಿಮಗೆ ಆರೋಗ್ಯ ಬರ್ತದೆ. ನಾ ಹೇಳಿದ ಸ್ನಾನದ ಪದ್ಧತಿಯನ್ನು ನೀವು ಫಾಲೋ ಮಾಡಿದರೆ ನೀವು ಹೇಳ್ತಿರಲ್ಲ, ಮೈ ಬೆವರ್ತದೆ, ಫ್ರೆಶ್ನೆಸ್ ಇರುವುದಿಲ್ಲ ಅಂತ. ಇಡೀ ದಿನ ಫ್ರೆಶ್ನೆಸ್ ಬರ್ತದೆ. ಪರೀಕ್ಷೆ ಮಾಡಿ ನೋಡಬೇಕು. ಏನು ಲಾಸ್ ಏನಿಲ್ಲಲ್ಲ ಪರೀಕ್ಷೆ ಮಾಡೋದ್ರಿಂದ. ಹೀಗೆ ತುಂಬ ಹೇಳಿದ. ಮತ್ತು ಒಂದಿಷ್ಟು ತಪ್ಪುಕಲ್ಪನೆ, ಹೆಣ್ಣುಮಕ್ಕಳು ಮಡಿ ಅಡಿಗೆ ಮಾಡಲಿಕ್ಕೆ ತಲೆ ಸ್ನಾನ ಮಾಡಿದರೆ ಮಾತ್ರ ಯೋಗ್ಯರು ಉಂಟಲ್ಲ, ಹೇಳೋದುಂಟಲ್ಲ. ತಲೆ ಸ್ನಾನ ಮಾಡಿಲ್ಲ ಅಂದರೆ ಅವ್ರು ಅಡುಗೆ ಮಾಡೋದು ಬೇಡ. ಆಮೇಲೆ ಈ ರಜಸ್ವಲೆಯ ದಿನಗಳು, ಆ ದಿನದ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳನ್ನು ಹೇಳಿದ್ದಾರೆ ತುಂಬ ಜನ. ಆದರೆ ಪುರಾಣದಲ್ಲಿ ಹಾಗೆ ಹೇಳಲಿಲ್ಲ. ಪುರಾಣದಲ್ಲಿ ತುಂಬ ಸೈಂಟಿಫಿಕ್ ಆಗಿ ಆ ದಿನಗಳಲ್ಲಿ ಹೇಗಿರಬೇಕು ಹೇಳಿದ್ದಾರೆ. ಯಾವ ರೀತಿ ನಡ್ಕೊಳ್ಬೇಕು, ಆ ಒಂದು ಸ್ತ್ರೀಯನ್ನು ಆ ಸಮಯದಲ್ಲಿ ಹೇಗೆ ನೋಡಬೇಕು. ಒಂದು ಸಿಂಪಲ್ ಆಗಿ ಒಂದು ಮಾತನ್ನು ಹೇಳಿ ಈ ದಿನದ ಭಾಗವನ್ನು ಅಂತ ಹೇಳ್ತಾರೆ. ಆ ದಿನಗಳಲ್ಲಿ ಆ ಹೆಣ್ಣನ್ನು ಪ್ರಕೃತಿಯಾಗಿ ನೋಡಿ, ಪ್ರಕೃತಿಯನ್ನು ನಾವು ಹೇಗೆ ನೋಡ್ತೇವೆ, ದೇವಿ ಅಂತ ನೋಡ್ತೇವಲ್ಲ, ಹಾಗೆ ನೋಡಬೇಕು ಅಂತ ಹೇಳಿದ್ದಾನೆ. ಯಾಕೆ ಏನು ಎಲ್ಲ ಸವಿಸ್ತಾರವಾದ ವಿವರಣೆ ನಾಳೆ ನೋಡೋಣ. ಯಾಕೆಂತಂದರೆ ಸ್ತ್ರೀ ಧರ್ಮ ಆಗ್ತಾ ಇದ್ದ ಹಾಗೆ ನೀತಿಸಾರದಲ್ಲಿ ವರ್ಣಾಶ್ರಮದ ವರ್ಣನೆಗಳು, ಅದಾದ ಮೇಲೆ ಈ ವರ್ಣಾಶ್ರಮ ಅಂದರೆ ಅದೇ ನಾವೀಗೇನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿದ್ದೇವೆ. ನಾನು ಈ 4 ವರ್ಣಗಳ ಬಗ್ಗೆ ತುಂಬ ವಿವರಣೆ ಕೊಟ್ಟಿದ್ದೇನೆ.
ಆದರೆ ಇದರಲ್ಲಿ ಒಂದು ಪರಾಶರರ ಒಂದು ವರ್ಣಚಿಂತನೆ ಉಂಟು, ವ್ಯಾಸರಿಗಿಂತ ಮುಂಚಿನವರು. ಹಾಗಾಗಿ ಆ ಒಂದು ವರ್ಣಾಶ್ರಮದ ಧರ್ಮ ಯಾವುದು, ಅಧರ್ಮ ಯಾವುದು, ಇದನ್ನು ಹೇಗೆ ನಾವು ಆಲೋಚನೆ ಮಾಡಬೇಕು, ಸತ್ಯ ಮತ್ತು ಸುಳ್ಳು, ಇದಿಷ್ಟು ಆಲೋಚನೆಗಳನ್ನು ಹೇಗೆ ಮಾಡಬೇಕು. ಮತ್ತೊಂದಿಷ್ಟು ನೀತಿ ಸಾರಗಳೆಲ್ಲ ಉಂಟು. ತುಂಬ ನೀತಿಗಳನ್ನು ಹೇಳಿದ್ದಾನೆ, ಹೇಗೆ ಇರಬೇಕು, ಹೇಗೆ ಹೋಗಬೇಕು, ಯಾರ ಜೊತೆ ಸಂಘ ಮಾಡಬೇಕು, ಯಾರ ಜೊತೆ ಬದುಕಬೇಕು ಎಲ್ಲ ಹೇಳಿ. ಇದೆಲ್ಲ ಒಂದು ಸಾರಾಂಶವನ್ನು ನಾಳೆ ನೋಡಿ, ನಾಡಿದ್ರಿಂದ ನಾಳೆಗೆ ಇದಿಷ್ಟು ಭಾಗವನ್ನು ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿ. ನಾಡ್ದಿಂದ ನಾನು ಆಚಾರಕಾಂಡವನ್ನು ಮುಗಿಸಿ ಉತ್ತರಕಾಂಡಕ್ಕೆ ಪ್ರವೇಶ ಮಾಡ್ತೇನೆ. ಉತ್ತರಕಾಂಡ ಪ್ರವೇಶ ಮಾಡುವಾಗ ಅದರಲ್ಲಿ ಹೇಳುವಂತೆ ಪ್ರೇತಕಲ್ಪಗಳು, ಬ್ರಹ್ಮಕಾಂಡಗಳು ಎಲ್ಲ ಬರ್ತದೆ. ಅದೆಲ್ಲದರ ಸವಿಸ್ತಾರವಾದಂತಹದ್ದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡೋಣ. ಹಾಗಾಗಿ ನಾನೀಗ ಹೇಳಿದ ಎಲ್ಲ ಚಿಂತನೆಗಳು ಮತ್ತೆ ಮತ್ತೆ ನಿಮಗೆ ಹೇಳುವುದು, ಇವತ್ತು ಕೇಳುವುದು ನಾಳೆ ಮುರಿಯುವುದು ಆಗೋದು ಬೇಡ. ಯಾಕೆಂತಂದರೆ ನಾನು ಇದು ಅತಿಶಯೋಕ್ತಿಯಾಗಿ ಹೇಳುವುದಲ್ಲ. ನನ್ನಲ್ಲಿ ನಿಮ್ಮ ಅಧ್ಯಕ್ಷರು ಬಂದಾಗ, ಅಂದರೆ ಸುಬ್ರಾವ್ ಅಂಕಲ್ಲು ಮನೆಗೆ ಬಂದಾಗ, ಬೇರೆ ಯಾವುದೋ ವಿಚಾರಕ್ಕಾಗಿ ಬಂದದ್ದವರು, ಒಂದು ಹೀಗೆ ಧರ್ಮ ಚಿಂತನೆ ಅದರ ವಿಚಾರವಾಗಿ ಬಂದಾಗ ಹೀಗೊಂದು ಅಭಿಲಾಷೆ ಉಂಟಲ್ಲ, ಜನರು ಕೇಳಿದ್ದಾರಲ್ಲ, ತಕ್ಷಣ ಅವರು ಬಿಟ್ರೆ ಯಾವಾಗಿಂದ ಫ್ರೀ ಇದ್ದೀರಿ ಮಾಡೋಣ. ನನಗೆ ತುಂಬ ಫಾಲೋಅಪ್ ಮಾಡಿದ್ದಾರೆ ಅವರು. ಬಿಟ್ಟರೆ ಮರಿಬೇಡಿ, ಏನು ಇಟ್ಕೊಳ್ಬೇಡಿ, ನಿಮ್ಗೆ ಇದಿಷ್ಟು ಚಿಂತನೆ ಬೇಕು. ಯಾಕೆಂತಂದರೆ ಶ್ರಮವಹಿಸಿ ನಿಮಗೆಲ್ಲರಿಗೂ ಕೂಡ ಈ ವಿಚಾರವನ್ನು ತಿಳಿಸಬೇಕು, ಈ ವಿಚಾರದಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿ ಶ್ರಮ ಹಾಕ್ತಾ ಇರೋದು ಯಾಕೆ ಅಂತ ಕೇಳಿದ್ರೆ, ಇದನ್ನು ನೀವು ರೂಢಿ ಮಾಡಿಕೊಳ್ಳಿ. ಒಂದಿಷ್ಟಾದರೂ ಒಂದು 10 ಭಾಗ 10% ಆದರೂ ನಾವು ಹೇಳಿದ್ರಿಂದಾಗಿ ನಿಮ್ಮಲ್ಲಿ ಬದಲಾವಣೆಗಳು ಕಂಡ್ರೆ ವಹಿಸಿದ ಶ್ರಮಕ್ಕೆ ಒಂದು ಬೆಲೆ ಬಂದಾಗ ಆಯಿತು. ಹಾಕಿದ ಬೆಳೆಗೊಂದು ಬೆಲೆ ಎಲ್ಲವೂ ಬರಬೇಕಲ್ಲ. ಹಾಗಾಗಿ ಬೆಳೆ ಹಾಕ್ತಾ ಇದ್ದೇವೆ, ಬೆಲೆ ಕೊಡುವುದು ಬಿಡೋದು ನಿಮಗೆ ಬಿಟ್ಟಂಥದ್ದು. ಹಾಗೆ ಎಲ್ಲವೂ ಕೂಡ ನಿಮಗೆ ಸಿದ್ಧಿಯಾಗಲಿ, ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಈ ದಿನದ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಸತ್ಯಾಸಂತು ಯಜಮಾನಸ್ಯ ಕಾಮಾಃ. ಹರಿ ಓಂ.